ಪಟಪಟ ಅಂತ ಮಾತನಾಡೋ ಮಾತಿನ ಮಲ್ಲಿ, ನಗುವಿನ ಮಿಂಚುಳ್ಳಿ. ಅಪಮಾನಗಳಿಗೆ ಸರಿಯಾಗಿ ಉತ್ತರವನ್ನ ಕೊಟ್ಟೇ ಬಿಟ್ರು ಇವರ ಯೂಟ್ಯೂಬ್ ಚಾನೆಲ್ ಅಲ್ಲಿ. ವಿಜೆ ಕವಿತಾ ಮಾಣಿ ಇವರು ನಮ್ಮ ಜೊತೆಗಿದ್ದಾರೆ. ಕೆಲವೊಂದಿಷ್ಟು ರೂಮರ್ಸ್ ಎಲ್ಲ ಬಂದಿತ್ತು. ವ್ಲಾಗ್ಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಲ್ಲ. ಕಷ್ಟ ಅಂತ ಬಂದಾಗ ಕವಿತಾ ಅವರ ಪಾಲಿಗೆ ಸಂಬಂಧಿಕರು ಶೂನ್ಯ. ಶೂನ್ಯ. ನಾವ್ ಏನಾದ್ರೂ ಮಾಡಿದ್ರೆ ಇರ್ತಾರೆ. ತಂದೆ ತೀರಿ ಹೋದ ಟೈಮಲ್ಲಿ ತಾಯಿಯ ಫ್ಯಾಮಿಲಿ ಹೇಳಿದ್ರೆ ಏನ್ ಗೊತ್ತಾ, ಹಾಲು ಕೊಡದಷ್ಟು ಸಂತೋಷ ಆಯ್ತು ಅಂತ. ಯಾರದೋ ಮೋಸದ ಆಟಕ್ಕೆ ಬಲಿಯಾದ ಮುಗ್ಧ ಜೀವ. ಒಬ್ರು ಕಾಲ್ ಮಾಡ್ತಾರೆ ಅವರಿಗೆ. ಕಾಲ್ ಮಾಡುವಾಗ ಅವ್ನು ಹೇಳ್ತಾನೆ ಏನ್ ಗೊತ್ತಾ, ಅವರ ಮನೆಯಲ್ಲಿ ಡಿಸೆಂಬರ್ ಒಳಗೆ ಸಾವಾಗುತ್ತೆ ಅಂತ. ಆಗ ನನ್ನ ತಮ್ಮಮ್ಮ ಹೇಳಿದಂತ ಮಾತು ಒಂದೇ, ಅಮ್ಮ ದೇವರು ಸೃಷ್ಟಿಸಿದ್ದಮ್ಮ, ದೇವ್ರು ಬರ್ದಾಗೆಲ್ಲ ಆಗೋದು, ಅವನು ಹೇಳಿದಾಗೆ ಆಗ್ತಾ ಇದ್ರೆ ಯಾವತ್ತೂ ಆಗ್ಬೇಕಿತ್ತು, ಅವ್ನು ಹೇಳಿದ ಟೈಮ್ಗೆ ಆಗ್ಬೇಕಿತ್ತು ಅಂತ ಹೇಳಿ ಒಂದ್ 6 ದಿವಸ ಆದ್ಮೇಲೆ ನನ್ನ ತಮ್ಮ ಡೆತ್ ಆಗಿದೆ. ಸಾವಿನ ದಿನ 16 ಕೋಳಿಗಳು ಸಾಲಾಗಿ ಸತ್ತಿತ್ತು. ಪಪ್ಪ ತೀರಿದ ನಂತರ ಜಾಸ್ತಿ ಕಷ್ಟಗಳಿತ್ತು. ಒಂದೊಂದು ತುತ್ತು ಅನ್ನಕ್ಕೂ ತುಂಬಾ ಕಷ್ಟಪಟ್ಟಿದ್ದೇವೆ. ಏನಿಲ್ಲ, ಅಕ್ಕಿ ಏನಿರ್ಲಿಲ್ಲ. ಇನ್ನು ನಮ್ಮ ಲೈಫ್ ಇಲ್ಲ ಅಂತ ಹೇಳಿ ಟ್ರೈನ್ ಟ್ರ್ಯಾಕ್ ಕರ್ಕೊಂಡು ಹೋಗಿದ್ದಾರೆ, ರೈಲ್ ಲೈನ್ಗೆ ಬೀಳ್ಲಿಕ್ಕೆ ಅಂತ. ಹಾಯ್ ಹಲೋ ನಮಸ್ಕಾರ. ಯೂಟ್ಯೂಬ್ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕಲಡ್ಕ. ಇವತ್ತು ನಮ್ ಜೊತೆಗಿರುವಂತಹ ಅತಿಥಿ ಪಟಪಟ ಅಂತ ಮಾತನಾಡೋ ಮಾತಿನ ಮಲ್ಲಿ, ಅದೆಷ್ಟೋ ಕಷ್ಟಗಳನ್ನ ಮೆಟ್ಟಿ ನಿಂತ ನಗುವಿನ ಮಿಂಚುಳ್ಳಿ. ಅಪಮಾನಗಳಿಗೆ ಸರಿಯಾಗಿ ಉತ್ತರವನ್ನ ಕೊಟ್ಟೇ ಬಿಟ್ರು ಇವರ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಇವತ್ತು ನಮ್ ಜೊತೆ ಇರುವಂತಹ ಅತಿಥಿ ವಿಜೆ ಕವಿತಾಸ್ ಯೂಟ್ಯೂಬ್ ಚಾನೆಲ್ ನ ವಿಜೆ ಕವಿತಾ ಮಾಣಿ ಇವರು ನಮ್ಮ ಜೊತೆಗಿದ್ದಾರೆ. ಒಂದಷ್ಟು ಮಾತುಕತೆಯ ಜೊತೆಗೆ ಅವರ ಜೊತೆ ತರ್ಲೆ ತುಂಟಾಟ ಇವೆಲ್ಲ ಬಾಕಿ ಇದೆ. ಮೊದಲಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಏನ್ ಚೊಲ್ಲರ್? ಯಾನ್ ಸೂಪರ್, ಇವೇನ್ ಚೊಲ್ಲರ್? ಅಲ್ಲ ಸೂಪರ್. ಸೊ ಹೇಗಾಗ್ತಿದೆ ನಿಮ್ಮ ಯೂಟ್ಯೂಬ್ ಜರ್ನಿ? ನಡೀತಾ ಉಂಟು. ಇವಾಗ ಹೇಳ್ಬೇಕು ಅಂತ ಹೇಳಿದ್ರೆ ಮೊದ್ಲಿಗಿಂತ ತುಂಬಾ ಬೆಟರ್ ಇದೆ. ಮೊದ್ಲಿಗೆ ಕಾಂಪಿಟೇಷನ್ ಆ ತರ ಎಲ್ಲ ಚಾಲೆಂಜ್ ಎಲ್ಲ ಇಟ್ಟು ಈಗ ಸ್ವಲ್ಪ ಬೆಟರ್ ಇದೆ ಮೊದ್ಲಿಗಿಂತ. ಸೊ ಕಾಂಟೆಸ್ಟ್ ಗಳನ್ನ ಆಯೋಜನೆ ಮಾಡಿದ್ಮೇಲೆ ನಿಮ್ಮ ಚಾನಲ್ ಬೆಟರ್ ಆಯ್ತು ಅಂತ ಅನಿಸ್ತಾ ಇದೆ ನನಗೆ. ಸೊ ಯೂಟ್ಯೂಬ್ ಅನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ನೀವು? ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 2 ವರ್ಷ ಕಳೀತು. ಇವಾಗ ಈ ಮಂತ್ಗೆ 2 ವರ್ಷ ಆಯ್ತು. ಟೈಮ್ಗೆ ಬಂದಿದ್ದಾರೆ ನಾನು ಕೂಡ. ಅಕ್ಟೋಬರ್ 21, 2022 ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಈಗ 2 ವರ್ಷ ಆಯ್ತು. ಸ್ಟಾರ್ಟ್ ಮಾಡೋದಕ್ಕೂ ಒಂದು ಉದ್ದೇಶ ಇದೆ. ಏನಂತ ಹೇಳಿದ್ರೆ, ಫಸ್ಟ್ಲಿ ನಾನು 2 ರೀಸನ್ ಇದೆ. 2 ರೀಸನ್ ಕೂಡ ಹೇಳ್ಬಿಡ್ತೇನೆ. ಸೊ ಫಸ್ಟ್ ರೀಸನ್ ಏನಂತ ಹೇಳಿದ್ರೆ, ಸ್ವಾಭಿಮಾನಿಯಾಗಿ ಬದುಕಬೇಕು ಅಂತ. ಯಾರ್ದೋ ಅಂಡ್ರಲ್ಲಿ ಕೆಲಸ ಮಾಡೋದಕ್ಕಿಂತ ನಮ್ದೇ ಏನಾದ್ರೂ ಇದ್ರೆ ಒಳ್ಳೇದಲ್ವಾ ಅಂತ. ಸೊ ಒಂದು ರೀಸನ್ ಅದು. ಇನ್ನೊಂದು ರೀಸನ್ ಏನಪ್ಪಾ ಅಂತ ಹೇಳಿದ್ರೆ, ಕೆಲವೊಂದು ರೂಮರ್ಸ್ ಬಂದಿತ್ತು ನಮ್ಮ ಫ್ಯಾಮಿಲಿ ಕಡೆಯಿಂದ. ಅಂದ್ರೆ ನನ್ನ ತಮ್ಮ ಒಬ್ಬ ಡೆತ್ ಆಗಿದ್ದ. ಸೊ ಹಾಗಾಗಿ ಕೆಲವೊಂದಿಷ್ಟು ರೂಮರ್ಸ್ ಎಲ್ಲ ಬಂದಿತ್ತು. ಹಾಗೆ ಹೇಳೋರು ಹೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಂಗೆ ಅದೊಂದು ಕ್ಲಾರಿಟಿ ಕೊಡ್ಬೇಕು, ನನ್ಗೂ ಕೂಡ ಜನ ಸಪೋರ್ಟ್ ಮಾಡ್ಬೇಕು, ಆವಾಗ ನಾನು ಅದು ವಿಷಯನ ಹೇಳ್ಬೇಕು ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರಿ. ಸೊ ಇವತ್ತಿಗೆ 2 ವರ್ಷ ಆಗ್ತಾ ಬಂತು. 21ಗೆ 2 ವರ್ಷ ಆಯ್ತು. ಈ ಮಂತ್ಗೆ ಕರೆಕ್ಟ್ 2 ವರ್ಷ ಆಯ್ತು. ಓಕೆ, ಹಾಗಿದ್ರೆ ನಿಮ್ಮ ಯೂಟ್ಯೂಬ್ ನಲ್ಲಿ ನೀವು ಫಸ್ಟ್ ಆಗಿ ಫೇಸ್ ಮಾಡಿದಂತ ಕೆಲವೊಂದು ಚಾಲೆಂಜಸ್ ಗಳೇನು? ಅಂಡ್ ಸಬ್ಸ್ಕ್ರೈಬರ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ವ್ಯೂಸ್ ಆಗಿರ್ಬೋದು, ಇದೆಲ್ಲ ಅಂದ್ರೆ ಯೂಟ್ಯೂಬರ್ ಅಂತ ಹೇಳಿದ್ಮೇಲೆ ಇದೆಲ್ಲವನ್ನ ಫೇಸ್ ಮಾಡ್ಲೇಬೇಕಾಗತ್ತೆ. ಸೊ ನೀವು ಯಾವ ತರದ ಚಾಲೆಂಜಸ್ ಅನ್ನೆಲ್ಲ ಫೇಸ್ ಮಾಡಿದ್ರಿ ಅಂತ ಹೇಳಿ. ಚಾಲೆಂಜಸ್ ಅನ್ನೋದಕ್ಕಿಂತಲೂ ರೀಚ್ ಆಗ್ತಾ ಇರ್ಲಿಲ್ಲ. ಏನ್ ಗೊತ್ತಾ, ನನ್ಗೆ ಕಾಂಟ್ಯಾಕ್ಟ್ ಎಲ್ಲ ತುಂಬಾ ಇತ್ತು. ನಾನ್ ಅನ್ಕೊಂಡೆ ಅವರಿಗೆಲ್ಲ ಕಳ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ ಅಂತ. ಅದು ತಪ್ಪು. ಖಂಡಿತ. ಯಾಕಂತ ಹೇಳಿದ್ರೆ, ಯಾರೋ ಬೆಳಿತಾ ಇದಾರಂತ ಹೇಳುವಾಗ ಅವ್ರನ್ನ ಬೆಳೆಸೋದಿಲ್ಲ, ಅದ್ರ ಬದಲು ಏನೇನೋ ಹೇಳ್ಕೊಂಡು ಅದನ್ನ ಕುಗ್ಗಿಸೋರೆ ಜಾಸ್ತಿ ಇರ್ತಾರೆ, ತುಳಿಯೋಕೆ ಬರ್ತಾರೆ. ಹೌದು. ನನ್ನ ಲೈಫಲ್ಲಿ ಕೂಡ ಆದದಷ್ಟೇ. ನಾನು ಅನ್ಕೊಂಡೆ ಈಗ ನಂದು ಒಂದು 2-3 ದಿವಸದಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಬೋದು, ವಾಚ್ ಅವರ್ ಕಂಪ್ಲೀಟ್ ಆಗ್ಬೋದು ಅಂತ ಅನ್ಕೊಂಡೆ. ಬಟ್ ಅದಾಗ್ಲಿಲ್ಲ. 100 ಆದದ್ದೇ ಬಾರಿ ಪುಣ್ಯದಲ್ಲಿ. ಆ ತರ ಆಗಿತ್ತು. ಸೊ ಒಬ್ರು ಸಪೋರ್ಟ್ ಮಾಡೋದು, ಒಬ್ರು ಸಪೋರ್ಟ್ ಮಾಡೋದಿಲ್ಲ. ಮತ್ತೆ ಕೆಲವರು ನನ್ನದೊಂದು ವಿಡಿಯೋ ಮಾಡ್ಬೇಡ ಅಂತ ಹೇಳೋದು, ಕೆಲವರು ನಾನ್ ವಿಡಿಯೋದಲ್ಲಿ ಬಂದ್ರೆ ನೋಡು ಗ್ಯಾರಂಟಿ ನಿನ್ಗೆ ಬೈತೇನೆ, ಆ ತರ ಎಲ್ಲ ತುಂಬಾ ಫೇಸ್ ಮಾಡಿದ್ದೇನೆ. ಫಸ್ಟ್ಗೆ ಬರದವ್ರು ಈಗ ಬರ್ತಿದ್ದಾರೆ. ಅದು ಖುಷಿ ಇದೆ. ಯಾಕಂತ ಹೇಳಿದ್ರೆ ರೀಚ್ ಆಗ್ತಾ ಇದೆ ಅಲ್ವಾ. ಆಗ ಜನ ಇರ್ಲಿಲ್ಲ. ಇವಳೆಂತ ಒಂದು ಮೊಬೈಲ್ ಇಟ್ಕೊಂಡು ಬಂದ್ಲು, ಮೊಬೈಲ್ ಮತ್ತೆ ಸ್ಟ್ಯಾಂಡ್ ಇಟ್ಕೊಂಡು ಬಂದ್ಲು. ಮೊಬೈಲ್ ಕೂಡ ಅದಕ್ಕೆ ಸೆಟ್ ಆಗುವಂತ ಮೊಬೈಲ್ ಇರ್ಲಿಲ್ಲ ನನ್ನ ಹತ್ರ. ನಾರ್ಮಲ್ ಮೊಬೈಲ್ ಇತ್ತು.
ಅದಕ್ಕೆ ಅಂತಲೇ ನಾನು ಕ್ಯಾಮರಾ ಅದೆಲ್ಲ ತಗೊಂಡಿರ್ಲಿಲ್ಲ, ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿದೆ. ಸಿಂಪಲ್ ಆಗಿ ಸೊ ಈಗ ಒಂದು ಬೆಟರ್ ಫೀಲ್ ಇದೆ. ಬೆಟರ್ ಫೀಲ್ ಇದೆ. ನೀವು ಸ್ಟಾರ್ಟ್ ಮಾಡಿದಕ್ಕೂ ಸಾರ್ಥಕತೆ ಭಾವ. ಹೌದೌದು, ಖಂಡಿತ. ಓಕೆ, ನೀವು ಅಂದ್ರೆ ಈಗ ನಿಮ್ಗೊಂದು ಫ್ಯಾಮಿಲಿ ಇದೆ, ಫ್ಯಾಮಿಲಿ ಇರ್ಬೇಕಾದ್ರೆ ಯೂಟ್ಯೂಬ್ ಚಾನಲ್ ಅಂತ ಸ್ಟಾರ್ಟ್ ಮಾಡೋದು ಅದಷ್ಟು ಈಸಿ ಇಲ್ಲ. ಖಂಡಿತ. ಸೊ ನಿಮ್ಮ ಒಂದು ಆಸೆ ಏನಿದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡಬೇಕು, ನಿಮ್ಮವರು ಸಪೋರ್ಟ್ ಮಾಡಬೇಕು. ಸೊ ಆ ಸಪೋರ್ಟ್ ಹೇಗಿತ್ತು ನಿಮ್ಗೆ? ಆಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಆಫ್ಟರ್ ಮ್ಯಾರೇಜ್. ಅದೇ ಅದಕ್ಕೋಸ್ಕರನೇ ಕೇಳಿದ್ದು, ಆಫ್ಟರ್ ಮ್ಯಾರೇಜ್ ಸ್ಟಾರ್ಟ್ ಮಾಡಿದ್ರೆ. ಸೊ ನಿಮ್ಮವರ ಸಪೋರ್ಟ್ ಇಲ್ಲದೆ ಖಂಡಿತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಹೇಗಿತ್ತು ಸಪೋರ್ಟ್? ಆಕ್ಚುಲಿ ನಾನು ವ್ಲಾಗ್ಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಲ್ಲ. ಏನಾದ್ರೂ ಇನ್ಫಾರ್ಮೇಶನ್ ಇಲ್ಲ, ನಾನು ಕೂಡ ಒಂದು ಚಾನಲ್ ವರ್ಕ್ ಮಾಡ್ತಾ ಇರೋದ್ರಿಂದ ನನ್ಗೆ ಇಂಟರ್ವ್ಯೂಸ್ ಅದೆಲ್ಲ ತುಂಬಾ ಇಂಟ್ರೆಸ್ಟ್. ಸೊ ಆ ತರ ಎಲ್ಲ ಹೊಸತನ್ನ ತರಬೇಕು, ಆ ತರ ಎಲ್ಲ ಪ್ಲಾನ್ ಇತ್ತು ನನ್ಗೆ. ಬಟ್ ಇನ್ಫಾರ್ಮೇಶನ್ ಎಲ್ಲೂ ಕೂಡ ರೀಚ್ ಆಗ್ತಾ ಇರ್ಲಿಲ್ಲ. ನಾವು ಕಷ್ಟಪಟ್ಟು ಮಾಡ್ತೇವಲ್ವಾ, ಅದು ರೀಚ್ ಆಗೋದಿಲ್ಲ. ಅದ್ರ ಬದಲು ಸುಮ್ನೆ ಒಂದು ಹುಚ್ಚಾಟಕ್ಕೆ ಒಂದು ವ್ಲಾಗ್ ಹಾಕಿದೆ. ಎಲ್ಲ ಮನೆಗೆ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಬಂದಿದ್ರು. ಸೊ ಹಾಗಾಗಿ ಒಂದು ಹುಚ್ಚಾಟಕ್ಕೆ ಒಂದು ವ್ಲಾಗ್ ಹಾಕಿದೆ, ಅದು ತುಂಬಾ ವ್ಯೂಸ್ ಹೋಯ್ತು. ಆಗ ನಂಗೆ ಅನ್ಸಿದೇನು, ಜನರಿಗೆ ನಾವು ಏನು ಕಾನ್ಸೆಪ್ಟ್ ಮಾಡ್ತೇವೋ ಅದೇ ಇಷ್ಟ ಆಗೋದಿಲ್ಲ, ಏನು ಹಾಗೆ ಒಂದು ಹಾಕಿ ಬಿಡ್ತೇವೋ ಅದು ತುಂಬಾ ಇಷ್ಟ ಆಗತ್ತೆ. ಅಂದ್ರೆ ನಾರ್ಮಲ್ ಲೈಫ್ ಹೇಗಿರ್ತದೆ ಅಂತ ಜನರಿಗೂ ಕೂಡ ಕ್ಯೂರಿಯಾಸಿಟಿ ಜಾಸ್ತಿ. ಹಾಗಾಗಿ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಹೋದೆ. ಅದು ಕೂಡ ಫಸ್ಟ್ ಅಲ್ಲಿ ನಾನು ತುಳು ವ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ದೆ. ನನ್ಗೆ ಕೆಲವರೆಲ್ಲ ಮಡಿಕೇರಿ ಆ ಕಡೆ ಎಲ್ಲ ತುಂಬಾ ಪರಿಚಯ ಇದ್ರು, ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿರೋದಕ್ಕೆ ಪರಿಚಯ ಇದ್ರು. ಸೊ ಹಾಗಾಗಿ ನಾನು ಯಾಕೆ ಕನ್ನಡದಲ್ಲಿ ಮಾಡಬಾರ್ದು ಅಂತ, ಅಂದ್ರೆ ಅವರದ್ದು ರಿಕ್ವೆಸ್ಟ್ ಕೂಡ ಇತ್ತು ನಂಗೆ ತುಂಬಾ ಜನರದ್ದು, ನಮ್ಗೆ ಅರ್ಥ ಆಗ್ತಿಲ್ಲ, ಕನ್ನಡದಲ್ಲಿ ಮಾಡಿ ನಮಗೂ ಅರ್ಥ ಆಗುತ್ತಲ್ವಾ ಅಂತ. ಸೊ ಹಾಗಾಗಿ ನಾನು ಕನ್ನಡದಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿದೆ. ಓಕೆ, ನೀವಾಗ್ಲೇ ಹೇಳಿದ್ರಿ ಫ್ಯಾಮಿಲಿಗೆ ಕೂಡ ಅಂದ್ರೆ ನನಗೆ ತುಂಬಾ ಕಾಂಟ್ಯಾಕ್ಟ್ಸ್ ಇದ್ರಿಂದ ನನಗೆ 1000 ಬೇಗ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೆ ಅಂತ ಹೇಳಿ. ಸೊ ಈ 1000 ಸಬ್ಸ್ಕ್ರೈಬರ್ ಎಷ್ಟು ಗ್ಯಾಪ್ ತಗೊಂಡಿತ್ತು, ಎಷ್ಟು ದಿವಸ ತಗೊಂಡಿದೆ ನಿಮ್ಗೆ 1000 ಸಬ್ಸ್ಕ್ರೈಬರ್? ಆಲ್ಮೋಸ್ಟ್ 6 ಮಂತ್ ಜಾಸ್ತಿ ಆಗಿದೆ. 1000 ಸಬ್ಸ್ಕ್ರೈಬರ್ ಆಗ್ಲಿಕ್ಕೆ 6 ಮಂತ್ಸ್ ಆಗಿದೆ. ಹೌದು, 6 ಮಂತ್ ತಗೊಂಡಿದೆ. ಅಂದ್ರೆ ನಂಗೆ ಕಂಪ್ಲೀಟ್ ಆಗಿ ಮೊನೋಟೈಸ್ ಆಗ್ಲಿಕ್ಕೆನೆ 1.5 ಇಯರ್ ತಗೊಂಡಿದೆ. ಸೊ ಹಾಗಿದ್ರೆ ಈ ವರ್ಷನೇ ನಿಮ್ಗೆ ಮಾನಿಟೈಸೇಷನ್ ಆಗಿದ್ದು? ಆಗಿದೆ 2 ಸಲ ಇನ್ಕಮ್ ಕೂಡ ಬಂತು, ಆಲ್ರೆಡಿ ಬಂತು. ಸೊ ತುಂಬಾ ಸ್ಟ್ರಗಲ್ ಇದೆ ಯೂಟ್ಯೂಬ್ಗೆ ಕೂಡ. ನಾವ್ ಅನ್ಕೊಂಡ್ ಬಿಡ್ತೇವೆ ಯೂಟ್ಯೂಬ್ ಇವತ್ ಮಾಡಿದ್ರೆ ನಾಳೆ ಬರುತ್ತೆ ಅಂತ, ಆದ್ರೆ ಹಿಂದೆ ಎಷ್ಟು ಸ್ಟ್ರಗಲ್ ಇದೆ ಅಂತ ಅದು ಯಾರು ಯೂಟ್ಯೂಬ್ ಮಾಡ್ತಾರೆ ಅವರಿಗೆ ಗೊತ್ತಿದೆ. ಖಂಡಿತ. ನೀವು ಯಾರಾದ್ರೂ ಯೂಟ್ಯೂಬ್ ಅನ್ನ ಮಾಡ್ಬೇಕು ಅಂತ ಇದ್ರೆ ಈ ಒಂದು ಸಜೆಷನ್ ಅನ್ನ ತಗೊಳ್ಳಿ. ಸೊ ಕಂಟೆಂಟ್ ಇಲ್ಲಿ ಮೇನ್ ಆಗತ್ತೆ ಅಂತ ಅನ್ಕೊಳ್ಬಹುದು. ಸೊ ನೀವಾಗ್ಲೇ ಹೇಳಿದ್ರೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಸೊ ನಂಗೆ ಕೆಲವೊಂದು ಇನ್ಫಾರ್ಮೇಶನ್ ಬೇಕು ನಿಮ್ ಕಡೆಯಿಂದ. ಸೊ ಹಾಗಾಗಿ ಇನ್ಫಾರ್ಮೇಶನ್ಗೋಸ್ಕರವೇ ಒಂದು ರೌಂಡ್ ಅನ್ನ ಸ್ಟಾರ್ಟ್ ಮಾಡುವ. ಇದು ಎಸ್ ಆರ್ ನೋ ರೌಂಡ್ ಅಂತ ಹೇಳಿ. ಸೊ ಮೊದಲಾಗಿ ಪ್ರಾಪರ್ಟೀಸ್ ಅನ್ನ ನಾನು ಇಲ್ಲಿಗೆ ತರಿಸ್ತೇನೆ. ಸೊ ಪ್ರಾಪರ್ಟೀಸ್ ಬಂದ್ಮೇಲೆ ನಿಮ್ ಕಡೆಯಿಂದ ಕೆಲವೊಂದು ಇನ್ಫಾರ್ಮೇಶನ್ ನಾವೇ ತಗೊಳ್ತೇವೆ, ಜನಗಳಿಗೆ ತಲುಪಿಸ್ತೇವೆ ನಾವು. ಎಸ್ ವೀಕ್ಷಕರೀಗ ಪ್ರಾಪರ್ಟೀಸ್ ಪ್ಲೀಸ್. ಎಸ್ ಪ್ರಾಪರ್ಟೀಸ್ ಬಂತು, ನೀವೇ ನೋಡ್ತಾ ಇರ್ಬೋದು. ಇದೀಗ ಎಸ್ ಅಂತ ಇದೆ ಅಂಡ್ ನೋ ಅಂತ ಕೂಡ ಬೋರ್ಡ್ ಇದೆ. ಸೊ ನಾನೊಂದಷ್ಟು ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳ್ತೀನಿ. ಎಸ್ ಆಗಿದ್ರೆ ಎಸ್ ಅಂತ ಹೇಳಬೇಕು, ನೋ ಆಗಿದ್ರೆ ನೋ ಅಂತ ಹೇಳಬೇಕು. ನೀವು ಎಸ್ ನೋ ಹೇಳಿದ ತಕ್ಷಣ ಬಿಡೋರಲ್ಲ ನಾವು, ಅದಕ್ಕೆ ಎಕ್ಸ್ಪ್ಲೇನ್ ಕೂಡ ಮಾಡ್ಬೇಕು. ಸೊ ಅದಕ್ಕೆ ಹೇಳಿದೆ ಇನ್ಫಾರ್ಮೇಶನ್ ಕೊಡ್ಬೇಕು ನೀವು. ಸೊ ಸ್ಟಾರ್ಟ್ ಮಾಡುವಲ್ಲ ನಮ್ಮ ಗೇಮ್. ಅಂಡ್ ಎಸ್ ಸರ್ ನೋ ಅಲ್ಲಿ ನಿಮ್ಗೆ ಮೊದಲನೇದಾಗಿ ಪ್ರಶ್ನೆ, ನಿಮ್ಮ ಒಂದು ಆಯುಧವನ್ನ ತಗೊಳ್ಬಹುದು. ಅಂಡ್ ಯೂಟ್ಯೂಬ್ ಚಾನಲ್ಗೆ ನಾಂದಿ ಹಾಕಿದ್ದೆ ನಿಮ್ಗೆ ಆದ ಅವಮಾನದಿಂದ. ಎಸ್ 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 ಯಾಕಂತ ಹೇಳಿದ್ರೆ ನಾನು ಹೇಳಿದೆ ಅಲ್ವಾ ಆಗ್ಲೇ, ನನ್ನ ತಮ್ಮನ ವಿಷಯ ಹೇಳಿದೆ. ನನ್ನ ತಮ್ಮ 2022 ಅಲ್ಲಿ ಡೆತ್ ಆಗಿರೋದು. ಆಗ ತುಂಬಾ ಜನ ತುಂಬಾ ಮಾತುಗಳನ್ನ ಹೇಳಿದ್ರು. ಅವನಿಗೆ ಆತರ ಇತ್ತು, ಅಂದ್ರೆ ನಿಜವಾಗಿ ಹೆಲ್ತ್ ಇಶ್ಯೂ ಆಗಿತ್ತು. ಯಾಕಂದ್ರೆ ಒಂದು 4 ದಿವಸದ ಹೆಲ್ತ್ ಇಶ್ಯೂ. ಆದ್ರೆ ಅದಕ್ಕಿಂತ ಮುಂಚೆ ತುಂಬಾ ಜನ ಹೇಳಿದ್ರು. ಅಂದ್ರೆ ನಾನು ಹೆಲ್ಪಿಗೆ ಕೇಳಿದ್ದ ಆ ಟೈಮಲ್ಲಿ, ಅಂದ್ರೆ ಮನಿ ಪ್ರಾಬ್ಲಮ್ ಆಗಿತ್ತು ಅಂತ ಹೆಲ್ಪಿಗೆ ಕೇಳಿದ್ದೆ. ಸೊ ಅದೇ ಟೈಮಲ್ಲಿ ನನ್ನ ಮದ್ವೆ ಕೂಡ ಆಯ್ತು. ಒಂದು 3 ತಿಂಗಳ ನಂತರ ನನ್ನ ಮದ್ವೆ ಕೂಡ ಆಯ್ತು. ಆ ಟೈಮಲ್ಲಿ ಹೇಳಿದ್ದೇನಂತ ಹೇಳಿದ್ರೆ, ಅವಳು ಆ ಒಂದು ಬಂದ ಹಣದಿಂದ ಮದ್ವೆ ಆದ್ಲು, ಅವಳ ತಮ್ಮ ಅವಳಿಗೆ ಪ್ಲಸ್ ಆಯ್ತು, ತಮ್ಮ ತೀರಿ ಹೋದದು ಪ್ಲಸ್ ಆಯ್ತು ಅಂತ ಹೇಳಿದ್ರು. ಅದ್ ನಂಗೆ ತುಂಬಾ ಬೇಜಾರಾಗಿತ್ತು. ಇದೊಂದು ವೇದಿಕೆ ಸಿಗ್ಬೇಕು ನಂಗೆ, ಏನಾದ್ರು ಹೇಳಿಕ್ ಇದ್ರ ಬಗ್ಗೆ ಹೇಳ್ಬೇಕು ಅಂತ. ಸೊ ಆ ಟೈಮಲ್ಲಿ ನಂಗೆ ಸಿಕ್ಕಿದ್ದು ಸುವರ್ಣ ಸೂಪರ್ ಸ್ಟಾರ್ ಅಂತ, ಅಲ್ಲಿ ವೇದಿಕೆ ಹೋಗಿದ್ದೆ. ಸೊ ಆಗ ನನ್ಗೆ ಅಲ್ಲಿ ಹೇಳಿದನ್ನ ನಾನು ಇನ್ನೂ ಕೂಡ ರೀಚ್ ಆಗ್ಬೇಕು. ಆ ಟೈಮಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಕಷ್ಟ ಅಂತ ಬಂದಾಗ ಕವಿತಾ ಅವರ ಪಾಲಿಗೆ ಸಂಬಂಧಿಕರು ಶೂನ್ಯ. ಎಸ್, ಶೂನ್ಯ. ಯಾಕೆಂತ ಹೇಳಿದ್ರೆ ಸಂಬಂಧಿಕರು ಅಂತ ಇದ್ದಾರಲ್ವಾ, ನಾವ್ ಏನಾದ್ರೂ ಮಾಡಿದ್ರೆ ಇರ್ತಾರೆ.
ಅದೇ ನಾವು ನಮ್ಮ ಹತ್ರ ಏನು ಇಲ್ಲ ಅಲ್ವಾ, ಸೊ ಆ ಟೈಮಲ್ಲಿ ನಮ್ಗೆ ಸಂಬಂಧಿಕರು ಅಂತ ಇರೋದಿಲ್ಲ. ಹೌದು, ಖಂಡಿತ. ನನ್ನ ತಂದೆ ತೀರಿ ಹೋದದ್ದು ಎಕ್ಸಾಂಪಲ್ ಕೊಡ್ತೇನೆ, ಮಾತಾಡ್ಬೋದಲ್ಲ? ಮಾತಾಡ್ಬೋದು, ಖಂಡಿತ. Okay, ತಂದೆ ತೀರಿ ಹೋದ ಟೈಮಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಅವರು ತೆಂಗಿನ ಮರದಿಂದ ಬಿದ್ದು ಡೆತ್ ಆದ್ರು. ತಾಯಿಯ ಫ್ಯಾಮಿಲಿ ಅಂತ ಯಾರು ಇರ್ಲಿಲ್ಲ. ತಾಯಿಯ ಫ್ಯಾಮಿಲಿ ಹೇಳಿದ್ರೆ ಏನ್ ಗೊತ್ತಾ, ಹಾಲು ಕುಡಿದಷ್ಟು ಸಂತೋಷ ಆಯ್ತು ಅಂತ. ಸ್ವಂತದವರೇ ಹಾಲು ಕುಡಿದಷ್ಟು ಸಂತೋಷ ಆಯ್ತು ನನ್ಗೆ, ಸೊ ಡೆತ್ ಆದ್ದು ಅಂತ. ನಮ್ಗೆ ಏನಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಮೊದ್ಲಿಂದು ನಮ್ಮ ಫ್ಯಾಮಿಲಿ ಹೇಗೆ ಅಂತ ಹೇಳಿದ್ರೆ, ಅಮ್ಮನ ಫ್ಯಾಮಿಲಿ ಮಾತ್ರ, ತಂದೆ ಫ್ಯಾಮಿಲಿ ಅಲ್ಲ. ನನ್ನ ಅಮ್ಮ ನನ್ನ ಕಂಡ್ರೆ ಆಗ್ತಾ ಇಲ್ಲ ಹಾಗೆ, ಅಂದ್ರೆ ಅವಳು ಬೆಳಿಬಾರ್ದು, ನನ್ನ ತಾಯಿ ಬೆಳಿಬಾರ್ದು, ಅವಳು ಖುಷಿಯಾಗಿದ್ದಾಳೆ ಫ್ಯಾಮಿಲಿ ಜೊತೆ, ಅದೆಲ್ಲ ಅವರಿಗೆ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸಣ್ಣ ವಯಸ್ಸಿನಿಂದಲೂ ಈ ಪೆಟ್ಟು ಗಲಾಟೆ ಅದನ್ನೆಲ್ಲ ನೋಡ್ಕೊಂಡೇ ಬಂದಿರೋದು ನಾವು, ತುಂಬಾ ಫೇಸ್ ಮಾಡಿದ್ದೇವೆ. ಸೊ ಆ ಟೈಮಲ್ಲಿ ತಂದೆ ತೀರಿದಂತ ಟೈಮಲ್ಲಿ ನಿಜವಾಗಿ ಬೇಕಾಗಿರೋದು ತಾಯಿಗೆ ಸಂಬಂಧಪಟ್ಟವರು, ಅವರ ಹತ್ತಿರದವರು ಬೇಕಾಗಿರೋದು. ಆದ್ರೆ ಅವರಿಗೆ ಜಾತ್ರೆ ಇಂಪಾರ್ಟೆಂಟ್ ಆಯ್ತು, ಕೆಲವರಿಗೆ ಕೋಳಿ ಅದೆಲ್ಲ ಮಾಡ್ತಾರಲ್ವಾ, ಸೊ ಆ ಪದಾರ್ಥ ಇಂಪಾರ್ಟೆಂಟ್ ಆಯ್ತು, ಅದನ್ನ ಬಿಸಿ ಮಾಡ್ಲಿಲ್ಲ ಅಂತ ಒಂದು ನೆಪ ಹೇಳ್ಕೊಂಡು ಹೋದ್ರು. ಸೊ ಅದ್ ನಂಗೆ ತುಂಬಾ ಬೇಜಾರಿತ್ತು. ಸೊ ಹಾಗಾಗಿ ನನ್ನ ಪಾಲಿಗೆ ನನ್ನ ತಾಯಿಯ ಫ್ಯಾಮಿಲಿ ಮಾತ್ರ, ಕೆಲವರು ಶೂನ್ಯ. ಎಸ್, ಓಕೆ. ಯಾರದೋ ಮೋಸದ ಆಟಕ್ಕೆ ಬಲಿಯಾದ ಮುಗ್ಧ ಜೀವ, ನಿಮ್ಗೆ ಅರ್ಥ ಆಗಿರ್ಬೋದು ಈ ಪ್ರಶ್ನೆ. ಎಸ್, ಅದ್ರ ಬಗ್ಗೆ ಹೇಳ್ತೇನೆ. ಅದೊಂದು ವಿಷಯ ಆಗಿತ್ತು ನಮ್ಮ ಒಂದು ಫ್ಯಾಮಿಲಿಯಲ್ಲಿ. ಏನಂತ ಹೇಳಿದ್ರೆ, ನನ್ನ ಅಮ್ಮನಿಗೆ ಸಂಬಂಧಪಟ್ಟವರು ಒಬ್ರು ತೀರ್ಕೊಳ್ತಾರೆ. ಯಾರು ಅಂತ ಬೇಡ, ತೀರ್ಕೊಳ್ತಾರೆ. ಅವರು ಹೆಲ್ತ್ ಇಶ್ಯೂ ಇಂದಾಗಿ, ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಳ್ತಾರೆ. ಆದ್ರೆ ಆ ತೀರ್ಕೊಂಡಂತ ವಿಷಯ ಒಂದ್ಸಲ ಅಮ್ಮನಿಗೆ ಒಂದು ಕಾಲ್ ಬರುತ್ತೆ. ತೀರ್ಕೊಂಡು ಎಲ್ಲ ಫ್ಯಾಮಿಲಿ ಎಲ್ಲ ನಾವೆಲ್ಲ ಹೋಗಿದ್ವಿ, ಅದರ ಕಾರ್ಯಕ್ಕೆ ಅದಕ್ಕೆಲ್ಲ ಹೋಗಿದ್ವಿ. ಲಾಸ್ಟಿಗೆ ಒಂದು 2-3 ತಿಂಗಳಾದ ನಂತರ ಒಂದು ಕಾಲ್ ಬರುತ್ತೆ. ಕಾಲ್ ಬಂದು ಅಮ್ಮನಿಗೆ ಸಂಬಂಧಪಟ್ಟವರೇ ಕಾಲ್ ಮಾಡಿ ಹೇಳ್ತಾರೆ, ನೋಡು ಅಕ್ಕ ತೀರಿದಕ್ಕೆ ಈ ತರ ಎಲ್ಲ ಹೇಳ್ತಿದ್ದಾರೆ, ನಾನ್ ಮತ್ತು ನೀನ್ ಕಾರಣ ಅಂತ ಹೇಳ್ತಾರೆ. ಅಮ್ಮ ಕಾರಣ ಅಂತೆ, ಅಮ್ಮ ಮತ್ತೆ ಅವರಿಗೆ ಸಂಬಂಧಪಟ್ಟವರು, ಸೊ ಇಬ್ರು ಕಾರಣ ಅಂತ ಹೇಳ್ತಾರೆ. ಬಟ್ ಹೇಳಿದಾರ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ನನ್ನ ತಮ್ಮ ಕೋಪಗೊಳ್ಳೋದು ಜಾಸ್ತಿ. ಅಮ್ಮನಿಗೆ ಏನು ಹೇಳ್ಬಾರ್ದು, ಅಮ್ಮ ಅಂದ್ರೆ ಅವನಿಗೆ ಜೀವ. ಅಮ್ಮನಿಗೆ ಏನಾದ್ರು ಹೇಳಿದ್ರೆ ಅವನು ಸುಮ್ನೆ ಬಿಡೋದಲ್ಲ. ಸೊ ಅವ್ನು ಕಾಲ್ ಮಾಡಿ ಕೇಳ್ದ, ಯಾಕೆ ನನ್ನ ಅಮ್ಮನಿಗೆ ಈ ತರ ಎಲ್ಲ ಒಂದು ಅಪವಾದ ಹಾಕ್ತಾ ಇದ್ದೀರಾ, ತೀರಿ ಹೋದಕ್ಕೆ ಕಾರಣ ಬೇರೆ ಇದೆ, ಹೆಲ್ತ್ ಇಶ್ಯೂ ಇತ್ತು, ಸಡನ್ ಆಗಿ ತೀರಿ ಹೋದ್ರು. ಒಂದ್ ವೇಳೆ ಬೇರೆ ಆಕಸ್ಮಿಕವಾಗಿ ಏನಾದ್ರು ಇದ್ರೆ ಆತರ ಎಲ್ಲ ಹೇಳ್ಬೋದಲ್ವಾ. ಸೊ ಇದು ಸುಮ್ನೆ ಕತೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ನಮ್ಗೆ ಹೇಳಿದಂತ ವ್ಯಕ್ತಿ ಇದ್ದಾರಲ್ವಾ, ಕಾಲ್ ಮಾಡಿ ಹೇಳಿದಂತ ವ್ಯಕ್ತಿ ಇದ್ದಾರಲ್ವಾ, ಅವರು ಸತ್ಯ ಹೇಳಿದಾರ ಸುಳ್ಳು ಹೇಳಿದಾರ ಅಂತ ನಾವು ನೋಡ್ಲಿಕ್ಕೆ ಹೋಗ್ಲಿಲ್ಲ. ಇದು ಪ್ರಾಬ್ಲಮ್ ಆಗಿದ್ದು. ಅವ್ರು ಏನಂತ ಹೇಳಿದ್ರೆ ಅವರಿಗೆ ಹೇಳಿರ್ಬೋದು, ಆದ್ರೆ ನನ್ನ ಅಮ್ಮನನ್ನು ಕೂಡ ಸೇರಿಸ್ಕೊಂಡ್ರು. ಇದು ನನ್ನ ತಮ್ಮನಿಗೆ ಕೋಪ ಬಂತು. ಸೊ ಹಾಗಾಗಿ ಒಂದಿಷ್ಟು ಸಣ್ಣ ಜಗಳ ಆಗತ್ತೆ. ಜಗಳ ಆದ ನಂತರ ಅವನು ಹೇಳ್ತಾನೆ, ಒಬ್ರು ಕಾಲ್ ಮಾಡ್ತಾರೆ ಅವರಿಗೆ, ಅದೇ ಜಗಳ ಮಾಡಿದವನಿಗೆ. ನಾನು ಅವನಿಗೆ ಹೆಸರಿಟ್ಟಿದ್ದೇನೆ, ರಾಕ್ಷಸ ಅಂತ ಹೆಸರಿಟ್ಟಿದ್ದೇನೆ. ತುಳುವಲ್ಲಿ ರಕ್ಕಸ ಅಂತ ಕರೆಯೋದು ನಾನು. ಯಾಕಂತ ಹೇಳಿದ್ರೆ ಅಂತವ್ರನ್ನ ಆ ಪ್ಲೇಸ್ ಅಲ್ಲಿ ಇಡ್ಬೇಕು. ಸೊ ಅವನ ಕಾಲ್ ಬರುತ್ತೆ. ಕಾಲ್ ಬಂದು ಅವನಿಗೆ ಮತ್ತೊಬ್ರು ಕಾಲ್ ಮಾಡ್ತಾರೆ, ನಮ್ಮ ರಿಲೇಟಿವ್. ಕಾಲ್ ಮಾಡುವಾಗ ಅವನು ಹೇಳ್ತಾನೆ, ಏನ್ ಗೊತ್ತಾ, ಅವರ ಮನೆಯಲ್ಲಿ ಡಿಸೆಂಬರ್ ಒಳಗೆ ಸಾವಾಗುತ್ತೆ ಅಂತ. ಇದು ಹೇಳಿದ್ದು ಯಾವಾಗ ಗೊತ್ತಾ, ಜೂನ್ ಜುಲೈ ಆ ಟೈಮಲ್ಲಿ ಹೇಳಿದ್ದು. ಡಿಸೆಂಬರ್ ಒಳಗೆ ಅವನ ಮನೆಯಲ್ಲಿ ಸಾವಾಗುತ್ತೆ. ಒಂದು ವೇಳೆ ಆ ಥರ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾನೇ ಹುಡ್ಕೊಂಡು ಹಾಸ್ಪಿಟಲ್ಗೆ ಸೇರಿ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವನಿಗೆ ಗೌರ್ಮೆಂಟ್ ಜಾಬ್ ಇಲ್ಲದಾಗೆ ಮಾಡ್ತೇನೆ. ನನ್ನ ತಮ್ಮ ಪೊಲೀಸ್ ಆಗಿರ್ಬೋದು, ಆರ್ಮಿ, ಅದಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದ ಆ ಟೈಮಲ್ಲಿ. ಅವನಿಗೆ ಅದೇ ಆಗ್ಬೇಕು ಅಂತ ಡ್ರೀಮ್ ಇತ್ತು. ಸೊ ಹಾಗಾಗಿ ಆ ಟೈಮಲ್ಲಿ ಅವನು ಹೇಳ್ತಾನೆ, ಅದೇ ನಾನು ಹೊಡ್ಕೊಂಡು ಹೋಗಿ ಹಾಸ್ಪಿಟಲಲ್ಲಿ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋಗಿ ಅಡ್ಮಿಟ್ ಆಗಿ, ಸೊ ಅವನಿಗೆ ದೂರ ಹಾಕಿ ಅವನನ್ನ ಪೊಲೀಸ್ ಸ್ಟೇಷನ್ಗೆ ಹಾಕ್ತೇನೆ, FIR ಆಗುವಾಗೆ ಮಾಡ್ತೇನೆ, ಅವನಿಗೆ ಗೌರ್ಮೆಂಟ್ ಕೆಲಸದ ಸಿಕ್ಕದಾಗೆ ಮಾಡ್ತೇನೆ ಅಂತ. ಇದು ಅವನಿಗೆ ತುಂಬಾ ಬೇಜಾರಾಗುತ್ತೆ ತಮ್ಮನಿಗೆ. ನಾನು ಏನು ಮಾಡೋದು, ಈ ತರ ಎಲ್ಲ ನಮ್ಗೆ ಅದ್ರ ಕಾಲ್ ರೆಕಾರ್ಡ್ ಎಲ್ಲ ಇತ್ತು. ಸೊ ಹಾಗಾಗಿ ನಾವು ಇಮಿಡಿಯೇಟ್ ಆಗಿ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ವಿ. ಈ ತರ ಎಲ್ಲ ನಮ್ಗೆ ಬೆದರಿಕೆ ಇದೆ ನನ್ನ ತಮ್ಮನ ಮೇಲೆ, ಡಿಸೆಂಬರ್ ಒಳಗೆ ಸಾವಾಗತ್ತೆ ಅಂತ ಹೇಳಿದಾನೆ ಅಂತ ಹೇಳಿದ್ವಿ. ಸೊ ಅವನನ್ನ ಕರೆಸಿ ಸರಿಯಾಗಿ ಬೈದಿದ್ದಾರೆ ಪೊಲೀಸ್ನವರೆಲ್ಲ. ಮುಚ್ಚಳಿಕೆ ಮಾತ್ರ ಬರೆದು ಕಳಿಸಿದ್ರು. ಇನ್ನು ನೆಕ್ಸ್ಟ್ ಟೈಮ್ ಈ ತರ ರಿಪೀಟ್ ಆದ್ರೆ FIR ಅಂತ ಕೂಡ ಹೇಳಿದ್ದಾರೆ. ಸೊ ಅದೆಲ್ಲ ಆಯ್ತು. ನಾವು ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆದ್ವಿ. ಅಮ್ಮನಿಗೆ ಇದೇ ತಲೆಯಲ್ಲಿ ಓಡ್ತಾ ಇತ್ತು, ಡಿಸೆಂಬರ್ ಒಳಗೆ ಸಾವಾಗುತ್ತೆ ಅಂತ ಹೇಳಿದ್ದಾರೆ, ಡಿಸೆಂಬರ್ ಒಳಗೆ ಸಾವಾಗುತ್ತೆ ಅಂತ ಹೇಳಿದ್ರೆ. ಸೊ ಡಿಸೆಂಬರ್ ಕಳೆದು ಜನವರಿ ಬಂತು. ಜನವರಿ ಬರುವಾಗ ಅಮ್ಮ ಹೇಳಿದ್ರು, ಜನವರಿ 10 ತಾರೀಕು. ಸೊ ಅಮ್ಮ ಹೇಳಿದ್ರು, ಡಿಸೆಂಬರ್ ಕಳೆದು ಜನವರಿ ಬಂತು, ಈಗ ನಂಗೆ ಸ್ವಲ್ಪ ಖುಷಿ ಆಯ್ತು ಅಂತ. ಆಗ ನನ್ನ ತಮ್ಮ ಹೇಳಿದಂತ ಮಾತು ಒಂದೇ, ಅಮ್ಮ ದೇವರು ಸೃಷ್ಟಿಸಿದ್ದಮ್ಮ, ದೇವ್ರು ಬರ್ದಾಗೆಲ್ಲ ಆಗೋದು, ಅವನು ಹೇಳಿದಾಗೆ ಆಗ್ತಾ ಇದ್ರೆ ಯಾವತ್ತೂ ಆಗ್ಬೇಕಿತ್ತು, ಅವನು ಹೇಳಿದ ಟೈಮಿಗೆ ಆಗ್ಬೇಕಿತ್ತು ಅಂತ ಹೇಳಿ 6 ದಿವಸ ಆದ್ರೆ ನನ್ನ ತಮ್ಮ ಡೆತ್ ಆಗಿದೆ. ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ಕೆಲವರು ಹೇಳ್ಬೋದು ಹೆಲ್ತ್ ಇಶ್ಯೂ ಇಂದ ಆಗಿರ್ಬೋದು ಅಂತ. ಸಾವಿನ ದಿನ
16 ಕೋಳಿಗಳು ಸಾಲಾಗಿ ಸತ್ತಿತ್ತು. ಬೆಳಿಗ್ಗೆ ಈ ತರ ಸತ್ತಿತ್ತು, ಸಂಜೆ ಆಗ್ಬೇಕಾದ್ರೆ ಒಂದು ತೀರ್ಕೊಂಡ ನ್ಯೂಸ್. ಹೇಗಾಗ್ಬೇಡ ಹೇಳಿ. ಇದಕ್ಕೇನ್ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರೋ ಅಥವಾ ಹೆಲ್ತ್ ಇಶ್ಯೂ ಅಂತ ಹೇಳ್ತಾರೋ ಖಂಡಿತ ಗೊತ್ತಿಲ್ಲ. ಈಗ್ಲೂ ಕೂಡ ಪ್ರಶ್ನಾರ್ಥಕ. ಆದ್ರೆ ಕೆಲವು ಕಡೆ ಕೇಳುವಾಗ ನಿಮ್ಗೆ ಗೊತ್ತಲ್ಲ, ನಮ್ಮ ತುಳುನಾಡಲ್ಲಿ ಪ್ರಶ್ನೆ ಕೇಳಿಕೆ ಹೋಗೋದು ಜಾಸ್ತಿ. ಸೊ ಕೆಲವು ಕಡೆ ಹೇಳುವಾಗ ಹೇಳ್ತಾರೆ ಖಂಡಿತ ಪ್ರಯೋಗ ಆಗಿದೆ ಅಂತ ಹೇಳ್ತಾರೆ. ಇಷ್ಟು ಹತ್ತಿರದವರೇ ಈ ತರ ಮಾಡುವಾಗ ಹೇಗಾಗ್ಬೇಡ. ಹೌದು ಹೌದು ಖಂಡಿತ. ಯಾಕಂತ ಹೇಳಿದ್ರೆ ನಮ್ಮ ತುಳುನಾಡಿನವರು ಜಾಸ್ತಿಯಾಗಿ ಪ್ರಶ್ನೆಗಳನ್ನ ಕೇಳಿ ಹೋಗ್ತಾರೆ. ಸೊ ಯಾವುದೇ ಹೆಲ್ತ್ ಇಶ್ಯೂ ಇಲ್ಲದೆ ಈ ತರ ಆಗಿದ್ರಿಂದ ಸೊ ಕೇಳಲೇಬೇಕಾಗತ್ತೆ ಯಾವ ತರ ಆಗಿದ್ದು ಅಂತ ಹೇಳಿ. ಸೊ ಈ ಒಂದು ಪ್ರಶ್ನೆಗೆ ನಿಮ್ಮ ಕಡೆಯಿಂದ ಉತ್ತರ ಸಿಕ್ತು. ಸೊ ನೆಕ್ಸ್ಟ್, ಕವಿತಾ ಅವರಿಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದು ಕಾಂಟೆಸ್ಟ್ಗಳನ್ನ ಅರೇಂಜ್ ಮಾಡಿದ ಮೇಲೆ. ಎಸ್, ಹೌದು. ಸಬ್ಸ್ಕ್ರೈಬರ್ಸ್ ವ್ಯೂಸ್ ಬರ್ತಾ ಇತ್ತು, ಕೆಲವೊಂದಿಷ್ಟು ವಿಡಿಯೋಸ್ಗಳಿಗೆ ಮಾತ್ರ. ಕಷ್ಟಪಟ್ಟು ಮಾಡಿದಕ್ಕೆ ಏನು ಸಿಗ್ತಾ ಇರ್ಲಿಲ್ಲ. ನಂಗೆ ಏನು ಅಂತ ಹೇಳಿದ್ರೆ, ಯೂಟ್ಯೂಬ್ ಅಲ್ಲಿ ಎಲ್ಲರೂ ಹಾಕುವಾಗೆ ಹಾಕಿದ್ರೆ ಅದಕ್ಕೆ ಒಂದು ಬೆಲೆ ಇರೋದಿಲ್ಲ. ಅದ್ರಲ್ಲಿ ಏನಾದ್ರೂ ಯುನಿಕ್ ಆಗಿ ಏನಾದ್ರೂ ಟ್ರೈ ಮಾಡ್ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಚಿಲ್ಡ್ರನ್ಸ್ ಡೇ ಇಂದ ಸ್ಟಾರ್ಟ್ ಮಾಡಿದೆ. ಸಾರಿ, ಚಿಲ್ಡ್ರನ್ಸ್ ಡೇ ಅಲ್ಲ, ಶ್ರೀಕೃಷ್ಣ ವೇಷ ಸ್ಪರ್ಧೆ. ಸೊ ಆ ಟೈಮಲ್ಲಿ ಅದಕ್ಕೊಂದು ರೀಸನ್ ಇದೆ. ನನ್ನ ಮಗಳ ಫೋಟೋವನ್ನ ಮತ್ತೊಂದು ಇನ್ಸ್ಟಾಗ್ರಾಮ್ ಪೇಜಿಗೆ ಹಾಕ್ಲಿಕ್ಕೆ ಅಂತ ನಾನು ಕಳಿಸಿದ್ದೆ. ಸೊ ಅದ್ರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅದು ನಾನು ತುಂಬಾ ಶೇರ್ ಮಾಡಿದ್ದೆ, ಫೇಕ್ ಲೈಕ್ಸ್ ಬಂದಿದೆ ಅಂತ. ನಂಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಫೇಕ್ ಲೈಕ್ಸ್ ಅನ್ನ ಹೀಗೆ ಮಾಡೋದು ಅದೆಲ್ಲ ನಂಗೆ ಮಾಹಿತಿ ಗೊತ್ತಿರ್ಲಿಲ್ಲ. ನಂಗೆ ತುಂಬಾ ಬೇಜಾರಾಯ್ತು. ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ರು. ಅದಕ್ಕೆ ನಾನು ಹೇಳಿದೆ, ಹೇಗೆ ನೀವು ಹೇಳ್ತೀರಾ, ನಾನು ಅಷ್ಟು ಶೇರ್ ಮಾಡಿದ್ದೇನೆ. ನಾನು ಬೇರೆ ಫೋಟೋ ಆದ್ರೆ ಪರವಾಗಿಲ್ಲ, ನನ್ನ ಮಗಳ ಫೋಟೋನ ಫಸ್ಟ್ ಟೈಮ್ ಅದು ಕೂಡ ನಿಮ್ಗೆ ಕಳ್ಸಿರೋದು ಇನ್ಸ್ಟಾಗ್ರಾಮ್ ಪೇಜಿಗೆ. ಈ ತರ ಯಾಕೆ ಹೇಳಿದ್ರು, ನನಗೆ ತುಂಬಾ ಬೇಜಾರಾಯ್ತು ಅದಕ್ಕೆ. ಸೊ ಅದಕ್ಕೆ ಅವರು ಹೇಳಿದ್ರು, ಇಲ್ಲ ನಾನು ವಾಪಸ್ ನಿಮ್ಗೆ ಹಾಕ್ತೇನೆ, ಬೇಕಾದ್ರೆ ವಾಪಸ್ ನೋಡುವ ಅಂತ ಹೇಳಿದ್ರು. ಬೇಡ, ನೀವು ದಯವಿಟ್ಟು ಹಾಕ್ಲೇಬೇಡಿ ಅಂತ ಹೇಳಿದೆ. ಈ ತರ ತುಂಬಾ ಜನರಿಗೆ ಲೈಫಲ್ಲಿ ಆಗಿರ್ತದೆ. ಅಂದ್ರೆ ತಮ್ಮ ಮಕ್ಕಳ ಫೋಟೋವನ್ನ ಹಾಕಿರ್ತಾರೆ, ಈ ತರ ಎಲ್ಲ ಡಿಲೀಟ್ ಆಗೋದು, ಅಥವಾ ಕೆಲವರ ಫೋಟೋ ಕ್ಲಾರಿಟಿ ಇಲ್ಲ ಅಂತ ತಕೊಳ್ಳದೇ ಇರೋದು. ಸೊ ಆ ತರ ಎಲ್ಲ ಆಗ್ತಾ ಇರುತ್ತೆ. ನನ್ಗೂ ಕೂಡ ಮಗು ಇರೋದ್ರಿಂದ ನಂಗೆ ಅದೊಂದು ಸ್ವಲ್ಪ ಕನ್ಸರ್ನ್ ಆಯ್ತು. ಸೊ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಈ ತರ ಕಾಂಪಿಟೇಷನ್ ಇಡುವ ಅಂತ ಆಯ್ತು ನನಗೆ. ಸೊ ಅದರಲ್ಲಿ ನನ್ನ ಒಂದು ಸ್ವಾರ್ಥ ಅಂತ ಏನು ಅಂತ ಹೇಳಿದ್ರೆ, ಸಬ್ಸ್ಕ್ರೈಬರ್ಸ್ ಬರ್ಬೋದು ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಇತ್ತು ನನಗೆ. ಯಾಕಂತ ಹೇಳಿದ್ರೆ ಶೇರ್ ಆಗುತ್ತೆ ಅಲ್ವಾ, ಖಂಡಿತ. ಸೊ ಹಾಗಾಗಿ ಸ್ಟಾರ್ಟ್ ಮಾಡುವಾಗ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. 80 ಜನ ಪಾರ್ಟಿಸಿಪೇಟ್ ಮಾಡಿದ್ರು, ಅದು ಕೂಡ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ. ಸೊ ಅವರಿಗೆ ನಾನು ಹೇಳಿದ್ದೆ 5 ಜನರಿಗೆ ಗಿಫ್ಟ್ ಅಂತ ಹೇಳಿದ್ದೆ. ಸೊ ಕಳಿಸ್ಕೊಟ್ಟೆ. ನೆಕ್ಸ್ಟ್ ಡಿಮ್ಯಾಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಜೋಡಿ ಕಾಂಪಿಟೇಷನ್ ಇಡಿ, ಅಥವಾ ಇನ್ನು ಅಪ್ಪಂದಿರ ಜೊತೆ ತೆಗೆಯುವುದು, ಅಮ್ಮಂದಿರ ಜೊತೆ ಫೋಟೋ ತೆಗೆಯುವುದು. ಹೌದು, ಶಿಕ್ಷಕರ ದಿನಾಚರಣೆ ಬಂತು ನೆಕ್ಸ್ಟ್. ಸೊ ಅದಕ್ಕೂ ನಾನು ಕಾಂಪಿಟೇಷನ್ ಇಟ್ಟೆ. ಅದ್ರಲ್ಲೂ ಅಷ್ಟು ಸಕ್ಸಸ್ ಸಿಗ್ಲಿಲ್ಲ ನಂಗೆ. ಅದ್ರಲ್ಲಿ ಒಂದು 50-60 ಫೋಟೋಸ್ ಬಂತಷ್ಟೇ. ಆದ್ರೆ ಯಾವಾಗ ಜೋಡಿ ಸ್ಪರ್ಧೆ ಇಟ್ನೋ, ಜನ ಮೆಚ್ಚಿದ ಜೋಡಿ ಸ್ಪರ್ಧೆ ಇಟ್ನೋ, ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಆಲ್ಮೋಸ್ಟ್ 1000+ ಫೋಟೋಸ್ ಬಂತು. ನಾನು ಲಾಸ್ಟ್ಗೆ 450ಗೆ ಸ್ಟಾಪ್ ಮಾಡ್ಬಿಟ್ಟೆ. ಹೌದು, ನನಗೆ ತುಂಬಾ ಜನ ಕಳ್ಸಿದ್ದಾರೆ ಲೈಕ್ಸ್ ಮಾಡಿ ಅಂತ ಹೇಳಿ. ಖಂಡಿತ ಆವಾಗ ನಿಮ್ಮ ಚಾನಲ್ ತುಂಬಾ ರೀಚ್ ಆಯ್ತು, ಗ್ರೋತ್ ಆಯ್ತು, ಇನ್ನು ಕೂಡ ಜಾಸ್ತಿ ಗ್ರೋತ್ ಆಯ್ತು. ಸೊ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಓಕೆ, ನೆಕ್ಸ್ಟ್ ಕೇಳಬೇಕು. ಕವಿತಾ ಅವರು ಗಂಡನಲ್ಲಿ ತಂದೆಯ ಪ್ರೀತಿಯನ್ನ ಕಾಣ್ತಾ ಇದ್ದಾರೆ. ಎಸ್, ಹೌದು, ಖಂಡಿತ. ಎಸ್, ನಾನು 4ನೇ ಕ್ಲಾಸ್ ಇರ್ಬೇಕಾದ್ರೆ ನನ್ನ ಅಪ್ಪ ತೀರ್ಕೊಂಡಿರೋದು. ಆಗೊಂದು ಏನಂತ ಹೇಳಿ, ನನ್ನ ಬರ್ಡೇ ಬಂದಾಗ ತಂದೆ ಫಸ್ಟಿಗೆ ಕರ್ಕೊಂಡು ಹೋಗೋದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ. ಕರ್ಕೊಂಡು ಹೋಗಿ ಲಡ್ಡು ಎಲ್ಲ ತಂದು ಎಲ್ಲ ಪಕ್ಕದ ಮನೆಯವರಿಗೆಲ್ಲ ಕೊಟ್ಟು, ಸೊ ಅಷ್ಟು ಖುಷಿ ಪಡಿಸ್ತಾ ಇದ್ರು. ಈಗ ನನ್ನ ಹಸ್ಬೆಂಡ್ ಯಾಕಂತ ಹೇಳಿದ್ರೆ ತಂದೆ ಸ್ಥಾನ ಕೊಡ್ತಾ ಇದ್ದಾರೆ. ಬರ್ಡೇ ಅಂತ ಅಲ್ಲ, ಪ್ರತಿದಿನ ತಂದೆಯ ಪ್ರೀತಿ ಸಿಗುತ್ತೆ ನಂಗೆ ಮನೆಯಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಕವಿತಾ ಅವರ ತಾಯಿಗೆ ಕವಿತಾ ಅವರಿಗಿಂತ ಅಳಿಯನ ಮೇಲೆ ತುಂಬಾ ಪ್ರೀತಿ ಇದೆ. ಹೌದು, ಖಂಡಿತ ಹೌದಿದು. ಯಾಕೆ ಕ್ವಶನ್ ಕೇಳಿದೆ ಅಂತ ಹೇಳಿ, ಆಲ್ಮೋಸ್ಟ್ ಮಕ್ಕಳಿಗೆ ಮದ್ವೆ ಆದ್ಮೇಲೆ ಅದು ಕೂಡ ಹೆಣ್ಮಕ್ಳಿಗೆ ಮದ್ವೆ ಆದ್ಮೇಲೆ ಅಳಿಯ ಮನೆಗೆ ಬರೋದಿದ್ರೆ ಸತ್ಕಾರ ಅದು ಇದು ಎಲ್ಲ ಇರುತ್ತೆ. ಈಗ ಏನಂತ ಹೇಳಿದ್ರೆ, ಅಮ್ಮ ಮಗ ಅಂತಲೇ ಅನ್ಕೊಂಡಿದ್ದಾರೆ. ಒಂದು ಮಗ ಇಲ್ಲ ಅಂತ ಅವರ ಮನಸ್ಸಲ್ಲಿಲ್ಲ, ಮತ್ತೊಬ್ಬ ಮಗ ಇದ್ದಾನೆ ಅನ್ನುವಂತ ಒಂದು ಫೀಲ್ ಇದೆ ಅವರಿಗೆ. ಪ್ರತಿ ಸಲ ಹೇಳ್ತಾರೆ, ನಾನೇನು ಹೇಳಿಲ್ಲದಿದ್ರು ನನ್ನನ್ನು ನಂಬ್ತಾರೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ನನ್ನ ಹಸ್ಬೆಂಡ್ ಅನ್ನ ಜಾಸ್ತಿ ನಂಬ್ತಾರೆ. ಅವರು ಸ್ವಂತ ಮಗನಾಗಿ ನೋಡ್ಕೊಳ್ತಿದ್ದಾರೆ, ಅದು ಖಂಡಿತ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಮಗು ಆದ್ಮೇಲಂತೂ ಮಗಳು ಮಲಗಿದ್ಮೇಲೆ ಕವಿತಾ ಅವರ ಚಟುವಟಿಕೆ ಸ್ಟಾರ್ಟ್ ಆಗೋದು? ಇಲ್ಲ, ಯಾಕೆ ಗೊತ್ತಾ, ನಾನು ಅನ್ಕೊಳ್ಳೋದು ಮಲಗಿದ ನಂತರ ವಿಡಿಯೋಸ್ ಎಲ್ಲ ಮಾಡ್ಬೋದು ಅಂತ. ಅದು ಯಾವತ್ತೂ ಫೇಲ್ಯೂರ್.
ಯಾಕಂತ ಹೇಳಿದ್ರೆ ಅವಳು ಮಲಗುದೇ ಇಲ್ಲ, ಮಲಗಿದ್ರೆ 5 ನಿಮಿಷಕ್ಕೊಮ್ಮೆ ಎದ್ದೇಳ್ತಾಳೆ. ಅದೇನೋ ಹೇಳ್ತಾರೆ ಕೋಳಿ ನಿದ್ದೆ ಅಂತ ಹೇಳ್ತಾರಲ್ಲ, ಆ ತರ. ಮತ್ತೆ ಕೆಲ್ಸ ಇರುತ್ತೆ ಅಲ್ವಾ ಮನೆದು, ಮದುವೆ ನಂತರ ಮನೆ ಕೆಲಸ ಕೂಡ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಅವಳು ಮಲಗಿದ ನಂತರ ಖಂಡಿತ ರೆಸ್ಟ್ ಇಲ್ಲ. ಅವಳು ಇದ್ದಾಗಲೇ ನಾನು ವಿಡಿಯೋ ಮಾಡೋದು ಜಾಸ್ತಿ. ಸೊ ಇದಾಗ ಯಾವ್ದೇ ತರ ನಿಮ್ಗೆ ಡಿಸ್ಟರ್ಬ್ ಆಗೋದಿಲ್ಲ? ಡಿಸ್ಟರ್ಬ್ ಆಗುತ್ತೆ, ಆದ್ರೆ ಅವಳಿಗೆ ಆಟ ಸಾಮಾನೆಲ್ಲ ಕೊಟ್ರೆ ಅಲ್ಲಿಗೆ ಮ್ಯಾನೇಜ್ ಆಗ್ತದೆ. ಓಕೆ, ಮಗುವಿಗೆ ತಿಂಡಿ ತಿನಿಸೋದ್ರಲ್ಲೇ ಸುಸ್ತಾಗಿ ಹೋಗ್ತಾರೆ ತಂದೆ ತಾಯಿ ಇಬ್ರು ಕೂಡ? ಇಲ್ಲ ಇಲ್ಲ ಇಲ್ಲ, ಯಾಕಂತ ಹೇಳಿದ್ರೆ ಈಗ ಹೌದು, ಅಮ್ಮ ಕೊಡ್ತಾರೆ, ಮನೆಗೆ ಬಂದ್ರೆ ಅಮ್ಮ ಕೊಡ್ತಾರೆ, ಅಲ್ಲಿ ಹೋದ್ರೆ ಅತ್ತೆ ಕೊಡ್ತಾರೆ. ಸೊ ನನ್ಗೆ ತಿನ್ನಿಸೋದ್ರಲ್ಲಿ ಏನು ಕಷ್ಟ ಇಲ್ಲ. ಹೌದು, ಅವಳು ತಿನ್ನದೇ ಇದ್ರೆ ನನ್ನ ಹಸ್ಬೆಂಡೇ ಹೋಗಿ ತಿನ್ನಿಸ್ತಾರೆ. ಒಟ್ಟಾರೆ ಅವಳ ಹೊಟ್ಟೆ ಫುಲ್ ಇರ್ಬೇಕು, ಇಲ್ಲಾಂದ್ರೆ ಹಸ್ಬೆಂಡ್ ಬೈತಾರೆ ನನಗೆ. ಅವಳ ಹೊಟ್ಟೆಗೆ ಫಸ್ಟ್ ಹಾಕು ಅಂತ. ಮತ್ತೆ ನೀವು ಹೌದು, ನಾನ್ ತಿನ್ನದಿದ್ರು ಪರವಾಗಿಲ್ಲ, ಮಗಳು ತಿನ್ಬೇಕು. ತಿನ್ಲೇಬೇಕಲ್ಲ ಮಗಳಲ್ವ ಎಷ್ಟಾದ್ರೂ. ನೆಕ್ಸ್ಟ್, ಕವಿತಾ ಅವರು ರಂಗಭೂಮಿ ಕಲಾವಿದರು. ಎಸ್, ಹೌದು. ಎಸ್, ನಾನು 5 ವರ್ಷ ರಂಗಭೂಮಿ ಕಲಾವಿದೆ ಆಗಿದ್ದೆ. ಯಾಕಂತ ಆ ಟೈಮಲ್ಲಿ ನಂಗೆ ತುಂಬಾ ಕಷ್ಟ ಇತ್ತು. ಅಂದ್ರೆ ಸೆಕೆಂಡ್ PUC ಇದ್ದೆ ಅವಾಗ. ತುಂಬಾ ಕಷ್ಟ ಇದೆ ಅಂತ ಹೇಳಿ ನಾನು ರಂಗಭೂಮಿಗೆ ಪ್ರವೇಶ ಮಾಡಿದ್ದು. ಒಂದು ಸಲ 7ನೇ ಕ್ಲಾಸಲ್ಲಿ ನಾನು ಭಕ್ತ ಪ್ರಹ್ಲಾದದಲ್ಲಿ ನರಸಿಂಹನ ಪಾಠ ಮಾಡಿದ್ದೆ. ಅದು ತುಂಬಾ ರೀಚ್ ಆಗಿತ್ತು. ಅಂದ್ರೆ ಒಳ್ಳೆ ಪಾಠ ಮಾಡ್ತೀಯ, ನಿನ್ನ ವಾಯ್ಸ್ ಎಲ್ಲ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರು. ಅದು ಸ್ವಲ್ಪ ನಂಗೆ ಆಗ ಸಣ್ಣದಿರೋದು ಕೊಂಬು ಬರೋದು ಜಾಸ್ತಿ ಅಲ್ಲ. ಸೆಕೆಂಡ್ PUC ಅಲ್ಲಿ ಒಂದು ಮಂತ್ರಿಯ ಪಾಠ ಮಾಡ್ತಾನೆ, ಮಿನಿಸ್ಟರ್ ಅಂದ್ರೆ ಇದು ರಾಜ ಮಂತ್ರಿ ಎಲ್ಲ ಇರ್ತಾರಲ್ಲ. ಸೊ ಆ ಪಾಠ ಮಾಡಿದ್ದೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ, ಅಪ್ರಿಶಿಯೇಟ್ ಮಾಡ್ತಾರೆ. ಸೊ ಅದೇ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಳು ಅರ್ಚನಾ ಅಂತ, ಅವಳು ಡ್ರಾಮಾ ಆರ್ಟಿಸ್ಟ್ ಆಗಿದ್ಲು, ಅವಳದಲ್ಲಿ ಹೀರೋಯಿನ್ ಆಗಿದ್ಲು. ಸೊ ಆಗ ನನ್ಗೆ ಹೇಳಿದ್ಲು, ಹೀಗೆ ಜನ ಬೇಕಂತೆ, ಬರ್ತೀಯಾ ಅಂತ ಕೇಳಿದ್ರು. ಖಂಡಿತ ಬರ್ತೇನೆ ಅಂತ ಹೇಳಿದೆ, ನಂಗೆ ಇಂಟ್ರೆಸ್ಟ್ ಕೂಡ ಇತ್ತು, ಬರ್ತೇನೆ ಅಂತ ಹೇಳಿದೆ. ಸೊ ಹೋಗುವಾಗ ಅವಳಿಗೆ ಕಾಮಿಡಿ ಕೊಟ್ಟರು, ನನ್ಗೆ ಹೀರೋಯಿನ್ ಕೊಟ್ಟರು. ಅವಳೇ ಹೇಳಿ, ಈಗ ಯಾರು ಬಿಟ್ಟು ಕೊಡುದಿಲ್ಲ, ನಮ್ಗೆ ಒಂದು ಮೇನ್ ಪಾರ್ಟ್ ಇರುತ್ತೆ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಕೊಡುದಿಲ್ಲ. ಅವಳು ನಂಗೆ ಬಿಟ್ಟು ಕೊಟ್ಲು. ಅಂದ್ರೆ ನೀನು ನನ್ನ ಪಾಠನ ಮಾಡು, ನಾನು ನಿನ್ನ ಪಾಠನ ಮಾಡ್ತೇನೆ. ಕಾಮಿಡಿ ಅವಳಿಗೆ ಕೊಟ್ರು, ನನ್ಗೆ ಹೀರೋಯಿನ್ ಪಾರ್ಟ್ ಕೊಟ್ರು. ಸೊ ಆಗ ಒಂದು ಫೇಮ್ ಇತ್ತು. ಎಲ್ಲ ಕಡೆ ಹೋಗುವಾಗ ನೀವು ಆ ಡ್ರಾಮಾದಲ್ಲಿ ಇದ್ರಲ್ವಾ, ನೀವು ಈ ಡ್ರಾಮಾದಲ್ಲಿ ಇದ್ರಲ್ವಾ ಅಂತ ಒಂದು ಸಣ್ಣ ಪುಟ್ಟ ಶಾರ್ಟ್ ಮೂವೀಸ್ ಅದೆಲ್ಲ ಅವಕಾಶಗಳೆಲ್ಲ ಸಿಗ್ತಾ ಇತ್ತು. ಇವಾಗ ಹೋಗ್ತಾ ಇಲ್ಲ ನಾನು. ಯಾತಕ್ಕಾಗಿ ಬಿಟ್ರೆ ಆ ರಂಗಭೂಮಿಯನ್ನು? ನಿಮ್ಗೆ ಸೇರ್ಬೇಕು ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಖಂಡಿತ ಇತ್ತು, ಅವಕಾಶಗಳು ದೊಡ್ಡ ದೊಡ್ಡ ಟೀಮಲ್ಲಿ ಕೂಡ ಸಿಕ್ತು ನನ್ಗೆ. ಆದ್ರೆ ಮದುವೆ ಆದ ನಂತರ ಯಾಕೋ ಬೇಡ ಅನ್ಸ್ತು ನನ್ಗೇನೆ ಪರ್ಸನಲಿ. ಸಪೋರ್ಟ್ ತುಂಬಾ ಇತ್ತು, ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡ್ತಾ ಇದ್ರು, ತಾಯಿ ನನ್ನ ಪ್ರತಿ ನಾಟಕಕ್ಕೂ ಬರ್ತಾ ಇದ್ರು ಡ್ರೆಸ್ಸಿಂಗ್ ಅದಕ್ಕೆ ಅಂತ. ಆದ್ರೆ ನನ್ಗೆ ಬೇಡ ಅನಿಸ್ತು, ಮದ್ವೆ ಆದ ನಂತರ ಬೇಡ ಅಂತ. ಸೊ ಹಾಗಾಗಿ ಹೋಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಕವಿತಾ ಅವರು ಸುಖದ ಜೀವನ ಕಂಡಿದ್ದೆ ಮದ್ವೆ ಆದ ನಂತರ? ಎಸ್, ಹೌದು. ಹಾಗಂತ ಸುಖದ ಜೀವನ ಕಂಡಿಲ್ಲ ಅಂತಲ್ಲ, ಆದ್ರೆ ಕಷ್ಟಗಳನ್ನ ಜಾಸ್ತಿ ನೋಡಿದ್ದೇನೆ ಮದ್ವೆಗಿಂತ ಮುಂಚೆ. ಯಾಕಂದ್ರೆ ಜವಾಬ್ದಾರಿ ಜಾಸ್ತಿ ಇತ್ತು, ನಾನೇ ದೊಡ್ಡವಳು. ಎಜುಕೇಶನ್ ಆಗೋಗ್ಲೂ ಅಷ್ಟೇ, ಸೆಕೆಂಡ್ PUC ಮಾಡ್ತಾ ಇರ್ಬೇಕಾದ್ರೆ ನನ್ಗೆ ತಲೆಯಲ್ಲಿದ್ದದ್ದು ನೆಕ್ಸ್ಟ್ ಕಲಿಬೇಕು ಅಂತ ಆಸೆ ಇತ್ತು, ಬೇಗ ಉದ್ಯೋಗ ಕೂಡ ಸಿಗ್ಬೇಕು ಅಂತ, ಜಾಬ್ ಕೂಡ ಆಗ್ಬೇಕು ಅಂತ ತಲೆಯಲ್ಲಿತ್ತು. ಸೆಕೆಂಡ್ PUC ಆಗುವಾಗ ಆಲ್ಮೋಸ್ಟ್ 17 ಏಜ್ ಆಗಿರ್ತದಲ್ಲ, 17 ಏಜ್ ಆಗಿರ್ತದೆ ಅಷ್ಟೇ. ಆ ಟೈಮಲ್ಲಿ ನಾನು ಸಿಟಿ ಸೆಂಟರ್ಗೆ ಜಾಬ್ಗೆ ಹೋಗಿದ್ದೆ. ಇಂಟರ್ವ್ಯೂಗೆ ಅಂತ ಹೋದೆ. ನನ್ಗೆ ಪಕ್ಕದ ಮನೆ ಅಕ್ಕ ಕರ್ಕೊಂಡು ಹೋದ್ರು. ಸೊ ಹಾಗಾಗಿ ಇಂಟರ್ವ್ಯೂಗೆ ಅಂತ ಹೋದೆ. ಅಲ್ಲಿ ಹೋದಾಗ ಇಂಟರ್ವ್ಯೂ ಎಲ್ಲ ಮಾಡಿದ್ರು. ಸೊ ಪಾಸ್ ಆದೆ, ತುಂಬಾ ಖುಷಿ ಆಯ್ತು. ಇಂಗ್ಲಿಷ್ ಅಲ್ಲಿಂದ ಅಲ್ಲಿಗೆ ಬರ್ತಾ ಇತ್ತು, ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತಿರೋದಲ್ಲ, ಅಲ್ಲಿಂದ ಬರ್ತಾ ಇತ್ತು. ಮ್ಯಾನೇಜ್ ಮಾಡಿದೆ, ಅವ್ರಿಗೆ ಖುಷಿ ಆಯ್ತು, ಜಾಬ್ ಸೆಲೆಕ್ಟೆಡ್ ಅಂತ ಹೇಳಿದ್ರು. ಖುಷಿಯಾಗಿ ಹೊರಗೆ ಬಂದೆ. ಆಗ ಒಬ್ರು ಕರೆದ್ರು ನನ್ನನ್ನ, ಮೇಡಮ್ ಒಂದ್ಸಲ ನಿಲ್ಲಿ ಅಂತ ಹೇಳಿದ್ರು. ನಿನ್ಗೆ ಏಜ್ ಆಗ್ಲಿಲ್ಲ ಅಲ್ವಾ, 17 ಏಜ್ ಅಲ್ವಾ ಅಂತ. ರೆಸ್ಯೂಮ್ ಲಾಸ್ಟ್ಗೆ ನೋಡಿದವರು. ಅಲ್ಲಿ ತನಕ ಎಲ್ಲ ನೋಡಿದ್ದಾರೆ, ರೆಸ್ಯೂಮ್ ಅಲ್ಲಿ ಏಜ್ ಉಂಟಲ್ವಾ ಅದು ಲಾಸ್ಟ್ಗೆ ನೋಡಿ. ಓಕೆ, ಅಲ್ಲಿ ಏಜ್ ಲಿಮಿಟ್ ಇತ್ತ? 18 ವರ್ಷ ಆಗ್ಬೇಕಲ್ವಾ, ಒಬ್ಬರಿಗೆ ಉದ್ಯೋಗ ಸಿಗ್ಬೇಕು ಅಂತ 18 ವರ್ಷ ಲಿಮಿಟ್ ಆಗಿರ್ಬೇಕಲ್ಲ. ಸೊ ಹಾಗಾಗಿ ನೀವು ನೆಕ್ಸ್ಟ್ ಇಯರ್ ಬನ್ನಿ ಅಂತ ಹೇಳಿದ್ರು. ಅದ್ ನಂಗೆ ನಿಜವಾಗಿ ಪ್ಲಸ್ ಪಾಯಿಂಟ್ ಆಯ್ತು. ನಾನು ಮೀಡಿಯಾಗೆ ಎಂಟ್ರಿ ಕೊಡ್ಲಿಕ್ಕೆ ನಂಗೆ ಅದು ಪ್ಲಸ್ ಪಾಯಿಂಟ್ ಆಯ್ತು. ನನ್ಗೆ ಮೊದ್ಲಿಂದ ಡ್ರೀಮ್ ಇದ್ದದ್ದು ಲಾಯರ್ ಆಗ್ಬೇಕು ಅಂತ. ಆದ್ರೆ ಅದು ಉಲ್ಟಾ ಪಲ್ಟಾ ಆಗಿ ನಂಗೆ ಜಾಬ್ ಬೇಗ ಆಗ್ಬೇಕು ಅಂತ ಹೇಳಿ ನಾನು ಕೂಡ ಜರ್ನಲಿಸಂ ಚೂಸ್ ಮಾಡ್ಕೊಂಡೆ. ಸೊ ಹಾಗಾಗಿ ಎಲ್ಲಿಂದ ಎಲ್ಲಿಗೆ ಹೋಯ್ತು ಗೊತ್ತಿಲ್ಲ ವಿಷಯ. ಓಕೆ, ನಿಮ್ಮ ಇಲ್ಲಿಗೆ ಎಸ್ ಆರ್ ನೋ ರೌಂಡ್ ಮುಕ್ತಾಯ ಆಯ್ತು. ಕೆಲವೊಂದಷ್ಟು ಇನ್ಫಾರ್ಮೇಶನ್ ಈ ಒಂದು ರೌಂಡ್ ಅಲ್ಲಿ ನಮ್ಗೆ ಸಿಕ್ತು ಅಂತ ಅನ್ಕೋತೀನಿ. ಓಕೆ, ಎಸ್ ಮ್ಯಾಮ್, ಹೇಗನ್ಸ್ತು ಎಸ್ ಆರ್ ನೋ ರೌಂಡ್? ತುಂಬಾ ಖುಷಿ ಆಯ್ತು. ಕೆಲವೊಂದು ಚಾಲೆಂಜ್ಗಳೆಲ್ಲ ನಂಗೆ ತುಂಬಾ ಇಷ್ಟ. ಸೊ ನಿಮ್ಮದ ಇಂಟರ್ವ್ಯೂಸ್ ಎಲ್ಲ ನೋಡ್ತಾ ಇದ್ದೆ. ಸೊ ನೀವೇ ಸಿಕ್ಕಿದ್ದು ಕೂಡ ನಂಗೆ ತುಂಬಾ ಖುಷಿ ಆಯ್ತು ಇಂಟರ್ವ್ಯೂಗೆ. ಓಕೆ, ನೆಕ್ಸ್ಟ್ ಹೇಳ್ಬೇಕಾದ್ರೆ ಬಾಲ್ಯ ಜೀವನದಲ್ಲಿ ಎಲ್ಲ ಮಕ್ಕಳು
ತುಂಬಾ ತುಂಟತನ ಇರುತ್ತೆ ಎಲ್ಲ ಮಕ್ಳದ್ದು ಕೂಡ. ಸೊ ನಿಮ್ ಕತೆ ನನ್ಗೆ ಗೊತ್ತಿಲ್ಲ, ನೀವ್ ಹೇಗಿದ್ರಿ, ನಿಮ್ ಬಾಲ್ಯ ಜೀವನ ಹೇಗಿತ್ತು ನನ್ಗೆ ಗೊತ್ತಿಲ್ಲ, ಅಂಡ್ ವೀಕ್ಷಕರಿಗೂ ಕೂಡ ಗೊತ್ತಿಲ್ಲ ಅನ್ಕೋತೀನಿ. ಸೊ ಇವಾಗ ರಿವೀಲ್ ಮಾಡುವ ಅನ್ಸುತ್ತೆ ನನ್ಗೆ. ಸೊ ನಿಮ್ ಬಾಲ್ಯ ಜೀವನ ಹೇಗಿತ್ತು? ತುಂಬಾ ಪೆಟ್ಟು ತಿಂತಿದ್ರಾ ನೀವು ಸ್ಕೂಲಲ್ಲಿ? ಖಂಡಿತ ಜಾಸ್ತಿ ಪೆಟ್ಟು ತಿಂತಿದ್ದು ನಾನೇ. ಟೀಚರ್ ಕೈಯಿಂದ ಆಗಿರ್ಬೋದು, ನನ್ನ ತಾಯಿಯಿಂದ ಸಿಕ್ಕಾಪಟ್ಟೆ ಪೆಟ್ಟು ತಿಂದಿದ್ದೇನೆ. ಯಾವ್ದ್ರಲ್ಲೆಲ್ಲ ಪೆಟ್ಟು ತಿಂದಿದ್ದೀರಾ ಅಂತ ಹೇಳ್ಬೋದಾ? ಪೆಟ್ಟೇನಕ್ಕೆ ಗೊತ್ತಾ, ಲೇಟ್ ಆಗಿ ಬರೋದು. ಅಂದ್ರೆ ಈ ಸ್ಕೂಲ್ ಮಕ್ಕಳೆಲ್ಲ ಆಟ ಆಡಿಕೊಂಡು ಇದೆಲ್ಲ ಮಾಡ್ತಾರೆ. ಸಂಜೆ ಹೊತ್ತಾಗುವಾಗ ಹೌದು, ತುಂಬಾ ಫ್ರೀ ಆಗಿ ಬರ್ತಾರೆ. ಹೌದು. ಒಂದ್ಸಲ ನೇರಳೆ ಹಣ್ಣು ಉಂಟಲ್ಲ, ಅದನ್ನ ಕೊಯ್ತಾ ಇದ್ರು, ದಾರಿಯಲ್ಲಿ ಬರ್ಬೇಕಾದ್ರೆ ಕೊಯ್ತಾ ಇದ್ರು. ನಾವ್ ಯಾವಾಗ್ಲೂ 5 ಗಂಟೆ ಒಳಗೆ ಮನೇಲಿ ರೀಚ್ ಆಗ್ಬೇಕು. ಆಗ ನಾವು ಎಷ್ಟು ಒಂದು 3ನೇ ಕ್ಲಾಸ್ ಏನಷ್ಟೇ, ನಂಗೆ ನೆನಪುಂಟು ಈಗ್ಲೂ ಕೂಡ. 3ನೇ ಕ್ಲಾಸ್, ನನ್ನ ತಮ್ಮ 1ನೇ ಕ್ಲಾಸ್. ನಾವು ಬರ್ತಾ ಇದ್ವಿ, ನೇರಳೆ ಹಣ್ಣು ಕೊಯ್ತಾ ಇದ್ರು, ಅಲ್ಲೇ ನಿಂತ್ವಿ. ನಮ್ಗೆ ತಿನ್ಲಿಕ್ಕೆ ಆಸೆ ಇತ್ತು ನೇರಳೆ ಹಣ್ಣು ತಿನ್ನುವ ಅಂತ. ಸೊ ಹಾಗಾಗಿ ಅಮ್ಮ ಕಾಯ್ತಾ ಇದ್ರು ಮನೇಲಿ, ಇನ್ನೂ ಸಹ ಬರ್ತಾ ಇಲ್ಲ ಅಂತ. ಹೀಗೆ ನೇರಳೆ ಹಣ್ಣು ತಿಂದು ಹೋಗ್ಬೇಕಾದ್ರೆ ಅಮ್ಮ ಎದುರಿಂದ ಬರ್ತಿದ್ದಾರೆ ಬೆತ್ತ ಇಟ್ಕೊಂಡು. ಗೊತ್ತಲ್ಲ ತುಳುವಲ್ಲಿ ಪುಳಿತಡರ್ ಗೆಲ್ಲು ತರ್ತಾ ಇದ್ದಾರೆ. ಅಲ್ಲಿಂದ ಬಿದ್ದ ಪೆಟ್ಟು ಮನೆ ತನಕ ಕೂಡ ಪೆಟ್ಟೆ. ಅದು ಕೂಡ ನನ್ನ ಅಮ್ಮನೊಂದು ರೂಲ್ಸ್ ಉಂಟು, ಪೆಟ್ಟು ಹೊಡಿಯುವಾಗ ಓಡ್ಬಾರ್ದು ನಾವು, ನಿಂತ್ರೆ ಕಡಿಮೆ ಪೆಟ್ಟು, ಓಡಿದ್ರೆ ಜಾಸ್ತಿ ಪೆಟ್ಟು. ಅಮ್ಮ ಕೂಡ ಓಡ್ಕೊಂಡು ಬರ್ತಾರೆ, ಆಗ ಎನರ್ಜಿ ಇತ್ತು ಅವರಿಗೆ. ಪೆಟ್ಟೇ ಪೆಟ್ಟು ನಮ್ಗೆ ಟೀಚರ್ ಕೈಯಿಂದ. ಯಾಕಂತ ಹೇಳಿದ್ರೆ ನನ್ಗೆ ಮ್ಯಾಥ್ಸ್ ಅಂದ್ರೆ ತುಂಬಾ ಇಷ್ಟ, ಗಣಿತ ಸಬ್ಜೆಕ್ಟ್ ತುಂಬಾ ಇಷ್ಟ. ಅದ್ರಲ್ಲಿ ನಮ್ಗೆ ಕಾಂಪಿಟೇಷನ್ಸ್ ಇತ್ತು, ಅಂದ್ರೆ ಯಾರು ಫಸ್ಟ್ ಕೊಡ್ತಾರೆ ಅವ್ರಿಗೆ ಕ್ಲಾಪ್ಸ್ ಅಂತ. ನನ್ಗೆ ಅದು ಕ್ಲಾಪ್ಸ್ ಯಾವಾಗ್ಲೂ ಬೇಕು ನಂಗೆ. ಹಾಗಾಗಿ ಬೇಗ ಬೇಗ ಮಾಡು ಅಂತ ಹೇಳಿ ಒಂದ್ಸಲ 24 ಮಾರ್ಕ್ ಬಂದಿತ್ತು. 25 ಮಾರ್ಕ್ ಬಂದಿರ್ಲಿಲ್ಲ, 24 ಬಂದಿತ್ತು. ನನ್ಗೆ ಅನ್ಕೊಂಡೆ 25 ಬರ್ತದೆ ಅನ್ಕೊಂಡೆ, 24 ಹೇಗ್ ಬಂತು ಅಂತ. ಮತ್ತೊಬ್ಳ ಇದು ಆನ್ಸರ್ ಪೇಪರ್ನ ಚೆಕ್ ಮಾಡಿದೆ. ಚೆಕ್ ಮಾಡ್ಬೇಕಾದ್ರೆ ಅವಳಲ್ಲಿ 25 ಮಾರ್ಕ್, ಅವಳು ಬರ್ದದ ಆನ್ಸರ್ ನನ್ನ ಹತ್ರ ಸಹ ಉಂಟು ಆನ್ಸರ್. ನಾನು ಕಾಪಿ ಮಾಡಿದಲ್ಲ ಇನ್ನು. ಸೊ ಅವಳು ಬರ್ದದ್ದು ನನ್ನ ಹತ್ರ ಕೂಡ ಉಂಟು ಆನ್ಸರ್. ಆದ್ರೂ ಕೂಡ ನಂಗೆ 25 ಮಾರ್ಕ್ ಬರ್ಲಿಲ್ಲ. ನಾನು ಹೋಗಿ ಟೀಚರ್ ಹತ್ರ ಹೇಳಿದೆ, ಟೀಚರ್ ನಂಗೆ ನೀವು 25 ಕೊಡ್ಲಿಲ್ಲ ಮಾರ್ಕ್ ಅಂತ. ಅವ್ರು ಏನು ಎತ್ತಂತ ನೋಡಿಲ್ಲ, ಸರಿಯಾಗಿ ಹೊಡೆದ್ರು ನಂಗೆ. ಅವ್ರು ನಂಗೆ ಏನು ಎತ್ತಂತ ಕೇಳಿಲ್ಲ, ಯಾಕೆ 25 ಬರ್ಲಿಲ್ಲ ಅಂತ ಅದೆಲ್ಲ ಕೇಳಿಲ್ಲ ನನ್ನ ಹತ್ರ. ಸರಿಯಾಗಿ ಹೊಡೆದ್ರು. ನೀ ಎಂತ ನನಗೆ ಹೇಳ್ತೀಯ ಹಾಗೆ ಹೇಗೆ ಅಂತ. ಮತ್ತೆ ನಾನು ಕೂಗಿಕೊಂಡು ಹೋಗಿ ಹೇಳಿದೆ, ನೋಡಿ ಇವಳು ಇದೇ ಆನ್ಸರ್ ಬರ್ದಿದ್ದಾಳೆ, ನಾನು ಕೂಡ ಇದೇ ಆನ್ಸರ್ ಬರ್ದಿದ್ದೇನೆ, ಆದ್ರೂ ನಂಗೆ ಮಾರ್ಕ್ ಕೊಡ್ಲಿಲ್ಲ ಅಂತ. ಮತ್ತೆ ಅವರು ಸಾರಿ ಪುಟ್ಟ ಅಂತೆಲ್ಲ ಹೇಳಿ, ಆದ್ರೂ ಪೆಟ್ಟು ಅಂತ ತಿಂದ್ರಿ. ಪೆಟ್ಟು ತಿಂತದ್ದು ನನ್ನ ಎಂತ ಹಣೆಯಲ್ಲಿ ಬರ್ದಿತ್ತ ಅಂತ, ಪೆಟ್ಟು ತಿನ್ಬೇಕು ಅಂತ. ರೀಸೆಂಟ್ ಆಗಿ ಮದುವೆ ಆಗಿದ್ದಕ್ಕಿಂತ ಮುಂಚೆ ಕೂಡ ಅಮ್ಮನ ಕೈಯಿಂದ ಪೆಟ್ಟು ತಿಂತೇನೆ. ಅದ್ರ ಮಾತ್ರ ಯಾವ್ದು ಅಂತ ನೆನಪಿಲ್ಲ. ಸೊ ನೀವು ಪಟ ಅಂತ ಮಾತಾಡ್ತೀರಿ, ನಮ್ಗೆಲ್ರಿಗೂ ಗೊತ್ತು, ಯೂಟ್ಯೂಬ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಮಾತಿಗೆ ಯಾವ್ದಾದ್ರು ಪೆಟ್ಟು ತಿಂದದ್ದು ಏನಾದ್ರು ಇದೆಯಾ? ಮಾತು ತುಂಬಾ ಮಾತಾಡ್ತೀರಾ ಅಂತ ಹೇಳಿ ಕ್ಲಾಸ್ ಅಲ್ಲೆಲ್ಲ ಪೆಟ್ಟು ತಿಂದದ್ದು ಏನಾದ್ರು ಇದೆಯಾ? ಅದೇ ಮೊದ್ಲು ಇತ್ತಲ್ಲ ಬೋರ್ಡ್ ಅಲ್ಲಿ ಬರೆಯುವುದು, ಅದು ನನ್ನದೇ ಜಾಸ್ತಿ. ಫಸ್ಟ್ ಅಲ್ಲಿ ಇರುದೇ ನನ್ನ ಹೆಸರು. ನಾನೊಂದು ವೇಳೆ ಕ್ಲಾಸ್ ಲೀಡರ್ ಆದ್ರೆ ಅವ್ರ ಹತ್ರ ಮಾತಾಡ್ತಾನೆ, ಆಗ ನಂಗೆ ಹೇಳ್ತಾರೆ, ನೀನೇ ಮಾತಾಡ್ತಿ, ನಮ್ಮ ಹೆಸರು ಹೇಗೆ ಬರೀತಿ ಅಂತ. ಸೊ ಅಷ್ಟು ಮಾತಾಡ್ತಿದ್ದೆ ನಾನು. ಸ್ಕೂಲ್ ಲೈಫ್ ಅಲ್ಲೆಲ್ಲ ಇದ್ದಿದ್ದೆ ಇದೊಂದು ಪೆಟ್ಟು ಕತೆ. ಹೌದು. ಇಲ್ಲೊಂದು ನಿಮ್ಗೊಂದು ರೌಂಡ್ ಕೊಡ್ತೇನೆ, ತುಂಬಾ ಈಸಿ ರೌಂಡ್, ಅಂತದೇನಿಲ್ಲ. ನೀವೊಂದು ಸ್ಟೋರಿ ಹೇಳ್ಬೇಕು. ಇದು ನಿಮ್ಮ ಲವ್ ಸ್ಟೋರಿ ಆಗಿರ್ಬೋದು, ನಿಮ್ ಮ್ಯಾರೇಜ್ ಸ್ಟೋರಿ ಆಗಿರ್ಬೋದು. ನೀವೊಂದು ಸಿಂಪಲ್ ಆಗಿ ಹೇಳ್ಬೇಕು. ಆದ್ರೆ ಅದನ್ನ ಹೇಳ್ತಾ ಹೋಗುವಾಗ್ಲೇ ನಿಮ್ಮ ಮನೆ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ನಿಮ್ ಗಂಡನ ಬಗ್ಗೆ ಆಗಿರ್ಬೋದು. ಈಗ ನಾನು ಪ್ಲಸ್ ಅಂತ ಹೇಳುವಾಗ ಪಾಸಿಟಿವ್ ಹೇಳ್ತಾ ಹೋಗ್ಬೇಕು. ಅಂದ್ರೆ ಪಾಸಿಟಿವ್ ಹೇಳುವಾಗ ಪಾಸಿಟಿವ್ ಹೇಳ್ತಾ ಹೋಗ, ನೆಗೆಟಿವ್ ಅಂತ ಹೇಳುವಾಗ ನೆಗೆಟಿವ್ ಹೇಳ್ತಾ ಹೋಗ್ಬೇಕು. ಗಂಡನಿಗೆ ಬೈಯುವುದಾಗಿರ್ಬೋದು ನೆಗೆಟಿವ್ ಅಲ್ಲಿ ಬರ್ಬೇಕು, ಪಾಸಿಟಿವ್ ಅಂತ ಹೇಳುವಾಗ ಪಾಸಿಟಿವ್ ಅಲ್ಲಿ ಬರ್ತಾ ಹೋಗ್ಬೇಕು. ಓಕೆ, ಈಗ ಸ್ಟಾರ್ಟ್ ಮಾಡುವ. ನಾನು ಯಾವಾಗ ಪಾಸಿಟಿವ್ ಅಂತ ಹೇಳ್ತೇವೆ ನೀವು ಪಾಸಿಟಿವ್ ಆಗಿ ಮಾತಾಡ್ಬೇಕು, ಯಾವಾಗ ನೆಗೆಟಿವ್ ಅಂತ ಹೇಳಿದ್ರೆ ನೀವು ನೆಗೆಟಿವ್ ಆಗಿ ಮಾತಾಡ್ಬೇಕು. ಓಕೆ, ಇಲ್ಲಿ ಗೊತ್ತಾಗತ್ತೆ ನಿಮ್ ಗಂಡನ ಬಗ್ಗೆ ಏನೆಲ್ಲ ಹೇಳ್ತೀರಾ ಅಂತ ಹೇಳಿ. ಅವ್ರೇನಾದ್ರು ನೋಡ್ತಿದ್ರೆ ಸಾರಿ ಆಯ್ತು, ಅದು ಟಾಸ್ಕ್ ಇಲ್ಲ, ಇಲ್ಲಿ ರಿಯಲ್ ಆಗಿ ಹೇಳ್ತಾರೆ ಅವರು. ಓಕೆ, ಈಗ ಟಾಸ್ಕ್ ಅನ್ನು ಸ್ಟಾರ್ಟ್ ಮಾಡುವ. ಸ್ಟಾರ್ಟ್, ನಿಮ್ಮ ಸ್ಟೋರಿಯನ್ನು ಸ್ಟಾರ್ಟ್ ಮಾಡಿ. ಓಕೆ, ನಮ್ದು ಸ್ಟೋರಿ ಸ್ಟಾರ್ಟ್ ಆದದ್ದು ಫೇಸ್ಬುಕ್ ಇಂದ. ಫೇಸ್ಬುಕ್ ಅಲ್ಲಿ ಒಂದು ತಪ್ಪಿ ರಿಕ್ವೆಸ್ಟ್ ಹೋಗುತ್ತೆ, ಅದು ಹೇಗೆ ಹೋಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಹ್ಯಾಂಗ್ ಆಗ್ತಿತ್ತು ಮೊಬೈಲ್. ಸೊ ಆಗ್ಲೇ ಇಮಿಡಿಯೇಟ್ ಆಗಿ ಮೆಸೇಜ್ ಬರುತ್ತೆ, ಹಾಯ್ ಅಂತ ಬರುತ್ತೆ. ಸೊ ಆಗ ನಾನು ಹೇಳ್ತೇನೆ, ಇದು ತಪ್ಪಿ ಬಂದದ್ದು ಮೆಸೇಜ್, ಸಾರಿ ತಪ್ಪಿ ಬಂದದ್ದು ರಿಕ್ವೆಸ್ಟ್, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತೇನೆ. ಆನಂತರ ಅವ್ರು ಹೇಳ್ತಾರೆ, ಹೌದಾ ಪರವಾಗಿಲ್ಲ ಅಂತ ಹೇಳ್ತಾರೆ. ಆನಂತರ ವಾಪಸ್ ಮೆಸೇಜ್ ಬರ್ತಾ ಇರುತ್ತೆ, ಇಂಚೊಲ್ಲರು ಹಾಗೆ ಅಂತ ತುಳುವಲ್ಲಿ ಸಂಭಾಷಣೆ ಸ್ಟಾರ್ಟ್ ಆಗುತ್ತೆ. ನೆಗೆಟಿವ್ ಏನಪ್ಪ ಹೇಳುದು, ಅವರು ರಿಕ್ವೆಸ್ಟ್ ಕಳಿಸ್ತಾರಲ್ವಾ, ಆನಂತರ ಎಷ್ಟು ಬೈತಿದ್ರು ಗೊತ್ತುಂಟ ನಂಗೆ. ಹಿಂದೆಯಿಂದ ಸರಿ ಬೈತಿದ್ರು, ಇವಳು ಏನಪ್ಪಾ ನನ್ಗೆ ರಿಕ್ವೆಸ್ಟ್ ಕಳಿಸಿ ಈಗ ನನ್ಗೆ ಹೇಳ್ತಿದ್ದಾಳೆ ಹಾಗೆ ಹೀಗೆ ಅಂತ. ಆದ್ರೆ ಹಿಂದೆ ಇದ್ದದೇನ್ ಗೊತ್ತಾ, ಅದೇ ನಾನು ಅವರಿಗೆ ಹೇಳಿದೆ, ನಿಮ್ಮನ್ನ ಅಣ್ಣ ಅಂತ ಕರಿಬೋದಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಂಗೆ ತಂಗಿ ಅಂದ್ರೆ ಸುಮಾರು ಇದ್ದಾರೆ, ಹಾಗಾಗಿ ನನ್ಗೆ ಅಣ್ಣ ಅಂತ ಒಂದು ಕರಿಬೇಡ. ನೆಗೆಟಿವ್
ಏನಪ್ಪ ಇದ್ರೆ ನೆಗೆಟಿವ್ ಹೇಳೋದು. ಅದಕ್ಕೆ ನಂಗೆ ಕನ್ಫ್ಯೂಸ್ ಆಗ್ತುಂಟು ನೀವು ಹೇಳುವಾಗ್ಲೇ ನೆಗೆಟಿವ್ ಏನಂತ ಹೇಳುದು. ಅವರ ಮನ್ಸಲ್ಲಿ ಇರುತ್ತೆ, ಆಗ್ಲೇ ಇತ್ತ ಏನು ಇವಳನ್ನ ಲವ್ ಮಾಡಿದ್ರೆ ಒಳ್ಳೇದು ಹಾಗೆ ಹೀಗೆ ಅಂತ. ಆದ್ರೂ ಕೂಡ ತಂಗಿಯಂದ್ರು ಇದ್ದಾರೆ ಹಾಗೆ ಅಂತ ಹೇಳುದು. ಆದ್ರೆ ತಂಗಿಯಂದ್ರೆ ಇರ್ಲಿಕ್ಕಿಲ್ಲ, ಹೇಳಲಿಕ್ಕೆ ಆಗುದಿಲ್ಲ. ಪಾಸಿಟಿವ್. ಎಸ್, ತಂಗಿಯಂದ್ರು ಇದ್ದು ಅವರಿಗೆ ಕ್ಲಾಸ್ ಅಲ್ಲಿ ತುಂಬಾ ಜನ ತಂಗಿಯಂದ್ರು ಇದ್ರು. ಆದ್ರೆ ಅವ್ರು ತುಂಬಾ ಪಾಪ ಅಂತೆ ಕ್ಲಾಸ್ ಅಲ್ಲಿ. ಅದೆಲ್ಲ ಹೇಳಿದಾನೆ ಕೇಳಿದ್ದೇನೆ. ಯಾಕಂತ ಹೇಳಿದ್ರೆ ನನ್ನ ಸೀನಿಯರ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಾನು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನನ್ನ ಎಲ್ಲೋ ಬ್ಯಾಗ್ ಅನ್ನು ಲೈಕ್ ಮಾಡಿ ನನ್ನನ್ನು ಕೂಡ ಲೈಕ್ ಮಾಡಿ ಲೈನ್ ಹಾಕ್ತಿದ್ರಂತೆ. ಅದೊಂದು ವಿಷಯ ನಂಗೆ ಗೊತ್ತಾಗಿದೆ ಮದ್ವೆ ಆದ ನಂತರ ಅದು ಕೂಡ. ಹಾಗೆ ನಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಗ್ತಾ ಬಂತು. ಆಗ್ಲೇ ಲವ್ ಆಗಿರ್ಲಿಲ್ಲ. ಅದು ನಂಗೆ ಟೈಮ್ ಇದು ಡೇಟ್ ಕೂಡ ನೆನ್ಪುಂಟು. ಯಾವ ಗೊತ್ತಾ, ಏಪ್ರಿಲ್ 10ಕ್ಕೆ ಮೆಸೇಜ್ ಮಾಡಿರೋದು. ಓಕೆ, ಅವ್ರು ನಂಗೆ ಮೆಸೇಜ್ ಮಾಡಿ ನೆನ್ಪಿಟ್ಟಿದ್ದೀರಾ? ಹೌದೌದು. ರಿಕ್ವೆಸ್ಟ್ ಓದೋದು ಕೂಡ ಅವತ್ತೇ, ಮೆಸೇಜ್ ಕೂಡ ಬಂದದ್ದು ಅವತ್ತೇ ನಂಗೆ. ಅದು ಫೇಸ್ಬುಕ್ ಅಲ್ಲಿ ಬರ್ತದಲ್ಲ, ಹಾಗೆ ನೆನ್ಪುಂಟು. ಸೊ ಅದಾದ ನಂತರ ಹೀಗೆ ಮಾತಾಡ್ತಾ ಮಾತಾಡ್ತಾ ನೆಗೆಟಿವ್ ಅದೇ ಮಾತಾಡ್ತಿದ್ದೆ, ಜಾಸ್ತಿ ಮಾತಾಡ್ತಿದ್ದೆ. ಫೇಸ್ಬುಕ್ ಅಲ್ಲಿ ಜಾಸ್ತಿಯೇ ಮಾತಾಡ್ತಿದ್ದೆ. ಅದು ನೆಗೆಟಿವ್ ಅಂತ ಹೇಳಿದಕ್ಕೆ ಮಾತ್ರ ಹೇಳಿದೆ, ಇಲ್ಲದ್ರೆ ಪಾಸಿಟಿವ್ ಆಯ್ತಾ. ಮಾತಾಡ್ತಿದ್ದೆ ಜಾಸ್ತಿ, ನಾನೇ ಮಾತಾಡ್ತಿದ್ದದ್ದು. ಅವರು ನನ್ನ ಹತ್ರ ಕಡಿಮೆ ಮಾತಾಡ್ತಿದ್ರು. ನೆಕ್ಸ್ಟ್ ನಮ್ಗೆ ಹೈಕ್ ಅಂತ ಒಂದು ಆ್ಯಪ್ ಬರ್ತದೆ. ಸೊ ಹೈಕ್ ಅಲ್ಲಿ ನಮ್ಮ ಮೆಸೇಜ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಆಗ ನನ್ಗೆ ಅವರು ನಾನು ಪ್ರಪೋಸ್ ಮಾಡ್ತೇನೆ ಅವರಿಗೆ. ನೆಗೆಟಿವ್ ನೆಗೆಟಿವ್ ನೀವು ನೆಗೆಟಿವ್ ಅವರಿಗೆ ಬೈಬೇಕು ತುಂಬಾ ಚೆನ್ನಾಗಿ. ಅವ್ರು ತುಂಬಾ ಜೋರ್ ಗೊತ್ತುಂಟಾ, ಪಾಸಿಟಿವ್, ತುಂಬಾ ಪಾಪ. ಅವರಂತ ಗಂಡ ಸಿಗ್ಲಿಕ್ಕೆ ನಾನು ಅದೃಷ್ಟ ಮಾಡಿದ್ದೇನೆ, ಅಷ್ಟು ಪಾಪ ಅವರು. ಹೈಕಲ್ಲಿ ಆಕ್ಚುಲಿ ಅವರೇ ನಂಗೆ ಪ್ರಪೋಸ್ ಮಾಡಿದ್ದು. ಮೆಸೇಜ್ ಅಲ್ಲಿ ಪ್ರಪೋಸ್ ಮಾಡಿದ ಏಕೈಕ ಗಂಡು ಅವರೇ ಆಗಿರ್ಬೇಕು. ಹೈಕಲ್ಲಿ ಮೆಸೇಜ್ ಮಾಡ್ತಾರೆ. ಆಗ ನಾನು ಹೇಳ್ತೇನೆ, ಒಂದು ಮಾತು ಹೇಳ್ತೇನೆ, ನೀವು ನನ್ಗೆ ಫ್ರೀಡಮ್ ಕೊಡ್ತೀರಾ? ಎಲ್ಲ ಹೆಣ್ಮಕ್ಳು ಕೇಳೋದಷ್ಟೇ, ಫ್ರೀಡಮ್ ಕೊಡ್ತೀರಾ ಅಂತ. ಅದಕ್ಕೆ ಅವರು ಒಂದಿಷ್ಟು ಮೆಸೇಜ್ ಮಾಡಿದ್ರು, ಒಂದು ಉದ್ದಾಕೆ ಮೆಸೇಜ್ ಹಾಕಿದ್ರು. ಅದು ನನಗೆ ತುಂಬಾ ಇಷ್ಟ ಆಯ್ತು. ಸೊ ಅಲ್ಲೇ ಬಿದ್ಬಿಟ್ಟೆ. ಆನಂತರ ನಾನು ಹೇಳಿದೆ ಮನೆ ಕೇಳಿ. ಅವರೇ ಬಿದ್ಬಿಟ್ರು ನನ್ಗೆ. ನಾನು ಬೇಡ 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 ಅಂತ ಹೇಳಿದೆ. ಆಗುದಿಲ್ಲ, ಹಾಗೆಲ್ಲ ಆಗುದಿಲ್ಲ, ಬೇಕಾದ್ರೆ ಮನೇಲಿ ಕೇಳಿ ಹಾಗೆ ಅಂತ ಹೇಳಿದೆ. ಬಟ್ ಅವರೇ ಇಲ್ಲ ಇಲ್ಲ, ನೀನು ಕೇಳು ಮನೆಯಲ್ಲಿ, ನಾನ್ ಕೇಳ್ತೇನೆ, ನಾನ್ ಕೇಳುದಿಲ್ಲ, ನೀನ್ ಕೇಳು ಮನೆಯಲ್ಲಿ, ನಮ್ಮ ಮನೇಲಿ ಕೂಡ ನೀನೇ ಕೇಳು, ನಿಮ್ಮ ಮನೇಲಿ ಕೂಡ ನೀನೇ ಕೇಳು. ಇಲ್ಲ, ನಾನು ಹೇಳ್ತೇನೆ ಅವ್ರ ಹತ್ರ, ನೀವೇ ಮನೇಲಿ ಬಂದು ಕೇಳಿ. ಸೊ ಆಗ ನೋಡುವ ಅಂತ ಹೇಳಿದೆ. ಸೊ ಆಗಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಲವ್ಗೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆನಂತರ ಈಗ ಆಲ್ಮೋಸ್ಟ್ ನೆಕ್ಸ್ಟ್ ಇಯರ್ಗೆ 10 ವರ್ಷ ಆಗುತ್ತೆ ಲವ್ಗೆ. ಮ್ಯಾರೇಜ್ ಕೂಡ ಆಗುತ್ತೆ. ಹೌದು. ಸೊ ಮ್ಯಾರೇಜ್ ಸ್ಟೋರಿಯನ್ನ ಹೇಳುವ. ಮ್ಯಾರೇಜ್ ನಂತರ, ಮ್ಯಾರೇಜ್ ಆದ್ಮೇಲೆ ಪ್ಲಸ್ ಅಂಡ್ ಮೈನಸ್. ಪ್ಲಸ್ ಹೇಳ್ತಾ ಹೋಗ್ಬೇಕು, ಮೈನಸ್ ಹೇಳ್ತಾ ಹೋಗ್ಬೇಕು, ಪ್ಲಸ್. ಓಕೆ, ಮ್ಯಾರೇಜ್ ಆದ ನಂತರ ತುಂಬಾ ಖುಷಿಯಲ್ಲಿ ಇದ್ದೇನೆ. ಮೊದ್ಲು ನಂಗೆ ಅಕ್ಕ ಅಂತ, ನಂಗೆ ಸ್ವಂತ ಅಕ್ಕ ಅಂತ ಯಾರಿಲ್ಲ. ಈಗ ಅಕ್ಕ ಒಬ್ರು ಸಿಕ್ಕಿದ್ದಾರೆ. ಅತ್ತಿಗೆಯವರು ಕೂಡ ಅಕ್ಕನ ಸ್ಥಾನ, ಭಾವ ಕೂಡ ಅಣ್ಣನ ಸ್ಥಾನದಲ್ಲಿದ್ದಾರೆ. ತಂದೆ ತಾಯಿಯ ಸ್ಥಾನದಲ್ಲಿ ಅತ್ತೆ ಮಾವ ಇದ್ದಾರೆ. ಸೊ ಅದ್ರ ಬಗ್ಗೆ ನಂಗೆ ತುಂಬಾ ಖುಷಿ ಇದೆ. ಗಂಡ ಅಂತೂ ಸಿಕ್ಕಾಪಟ್ಟೆ ಪಾಪ. ನೆಗೆಟಿವ್, ಸಿಕ್ಕಾಪಟ್ಟೆ ಜೋರು ಗಂಡ. ಅವರ ಬಗ್ಗೆ ಹೇಳಿಕ್ ಹೋದ್ರುಂಟಲ್ಲ, ಒಂದು ಬುಕ್ಕೆ ಸಾಕಾಗಲ್ಲ, ಅಷ್ಟು ಜೋರಿದ್ದಾರೆ. ಹೌದು. ಈಗ ನನ್ನ ಹತ್ರ ಹೇಳುವಾಗ ಪಾಪ ಇರ್ತಾರೆ, ಗೊತ್ತಾಯ್ತಾ. ಆನಂತರ ಅಮ್ಮನ ಎದುರಲ್ಲೆಲ್ಲ ಪಾಪ ಇರ್ತಾರೆ. ನಮ್ಮ ಮಧ್ಯೆ ಜಾಸ್ತಿ ಅಂದ್ರೆ ಬೈಯುದೆ. ಏನಾದ್ರು ಹೇಳಿದ್ರೆ ಆಗೋದಿಲ್ಲ ಆಗುದಿಲ್ಲ ಆಗುದಿಲ್ಲ ಅಂತ ಜಾಸ್ತಿ, ಅಂದ್ರೆ ಬೈಯುದೆಲ್ಲ ಜಾಸ್ತಿ ಇರ್ತದೆ. ಪಾಪ ಆಯ್ತಾ, ಬೈಯುದಿಲ್ಲ ನಂಗೆ. ಇದನ್ನ ನೋಡಿದ್ಮೇಲೆ ನನ್ಗಂತೂ ಬೈಬಾರ್ದು. ನಂಗೆ ಬೈಯೋದೇ ಇಲ್ಲ. ಅವರು ತುಂಬಾ ಕಡಿಮೆ. ಅಮ್ಮನ ಎದುರಲ್ಲಿ ಆಗಿರ್ಬೋದು, ಯಾರ ಎದುರಲ್ಲಿ ಆದ್ರೂ ಕೂಡ ನನ್ನನ್ನು ಬಿಟ್ಕೊಡೋದಿಲ್ಲ. ಸೊ ಆದ್ರೂ ತುಂಬಾ ಖುಷಿಯಾಗಿದೆ, ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿ. ಓಕೆ, ನಿಮ್ಗೊಂದು ಹೆಸರು ಹೇಳ್ತೇನೆ. ಹೆಸರು ಹೇಳಿದ್ಮೇಲೆ ಆ ಒಂದು ಹೆಸರಿನ ನಂತರ ನೀವು ಅದ್ರ ಬಗ್ಗೆ ಒಂದು ಮಾತಾಡ್ಬೇಕು, ಸ್ವಲ್ಪ ಚೆನ್ನಾಗಿ ಮಾತಾಡ್ಬೇಕು. ರಿಯಾನ್ಶಿ ನನ್ನ ಮಗಳು. ಅವಳು ಹುಟ್ಟಿದ ನಂತರನೇ ನನ್ನ ಯೂಟ್ಯೂಬ್ ಚಾನಲ್ ಇನ್ನಷ್ಟು ಗ್ರೋತ್ ಆಗಿದೆ. ಯಾವಾಗ ಗೊತ್ತಾ, ನಾನು ರಿಯಾನ್ಶಿ ಫೇಸ್ ರಿವೀಲ್ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದು ತುಂಬಾ ಹೋಗಿತ್ತು, ವ್ಯೂಸ್ ಆಗಿತ್ತು. ಆ ನಂತರವೇ ಜಾಸ್ತಿ ಆದ್ರೆ. ನನ್ನ ಹತ್ರ ಪ್ರತಿ ಸಲ ಕೂಡ ನಾನು ಲೈವಿಗೆ ಬರುವಾಗ ಆಗಿರ್ಬೋದು, ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ ಆಗಿರ್ಬೋದು, ಹೇಳೋದು ಮಗಳನ್ನ ತೋರಿಸಿ ಅಂತ. ಅವಳನ್ನ ಶಾರ್ಟ್ ಅಲ್ಲಿ ಕರೆಯೋದು ಲಚ್ಚು ಅಂತ. ಅದು ನನ್ನ ಅಮ್ಮ ಹೆಸರಿಟ್ಟದು. ಶುಕ್ರವಾರ ಹುಟ್ಟಿರೋದ್ರಿಂದ ಲಚ್ಚು ಅಂತ ಹೆಸರಿಟ್ಟಿದ್ದಾರೆ. ಸೊ ಈಗ್ಲೂ ಜನರು ಕೇಳೋದೇನಂತ ಹೇಳಿದ್ರೆ, ನಿಮ್ಮ ಮಗಳನ್ನ ತೋರಿಸಿ ಅಂತ. ಹಾಗಾದ್ರೆ ನನ್ಗೆ ಬೆಲೆ ಇಲ್ಲ, ಆದ್ರೆ ಖುಷಿ ಇದೆ. ಹೌದು, ಮಗಳು ಕೂಡ ನನ್ನ ಜೊತೆಗೆ ಬರ್ತಿದ್ದಾಳೆ ಅನ್ನೋಂತ ಖುಷಿ ಇದೆ. ಮತ್ತೆ ಅದೇ ನೀವು ಕೇಳಬೇಕು, ಯೂಟ್ಯೂಬ್ ಅಲ್ಲಿ ಕೇಳಬೇಕು, ಮಗಳಿಗಿರುವ ಬೆಲೆ ನನಗಿಲ್ವಾ ಅಂತ ಹೇಳಿ.
ಅದು ಕೇಳಿಕ್ಕೆ ಗೊತ್ತಿಲ್ಲ, ಹಾಗಾದ್ರೆ ಮಗಳು ಬೇಡ ಅಂತ ಹೇಳ್ತಾರೆ. ಓಕೆ. ಸೊ ಸೊ ಅದೃಷ್ಟ ಲಕ್ಷ್ಮಿ ನನ್ನ. ಅದೃಷ್ಟ ಲಕ್ಷ್ಮಿ ನಿಮ್ಮ ರಿಯಾನ್ಸಿ, ನಿಮ್ದು ಮತ್ತು ನಿಮ್ಮ ಹಸ್ಬೆಂಡ್ ಇದು ಹೌದು, ಅದೃಷ್ಟ ಹೌದು, ಲಕ್ಷ್ಮಿ. ಖಂಡಿತ. ಓಕೆ. ನಿಮ್ಗೀಗ ಒನ್ ವರ್ಡ್ ಎಷ್ಟು ಚಾಲೆಂಜ್, ನಾನೇನಾದ್ರೂ ಒಂದು ಪ್ರಶ್ನೆ ಕೇಳ್ತೇನೆ, ಒಂದ್ ವರ್ಡ್ ಅಲ್ಲೇ ಆನ್ಸರ್ ಮಾಡ್ಬೇಕು, ಅದಕ್ಕಿಂತ ಜಾಸ್ತಿ ಇಲ್ಲ. ಇದೊಂದು ಸ್ವಲ್ಪ ಚಾಲೆಂಜ್ ನಿಮ್ಗೆ. ಮಾಡ್ತೇನೆ. ಸೊ ಅದಾದ ನಂತರ ಸ್ವಲ್ಪ ಮಾತುಕತೆ ಎಲ್ಲ ಮುಂದುವರಿಸೋಣ ನಿಮ್ಗೆ. ಓಕೆ ಓಕೆ, ರೆಡಿ? ರೆಡಿ. ವಿಜೆ ಕವಿತಾಸ್ ವರ್ಲ್ಡ್. ನನ್ನ ಜೀವನದ ದಾರಿ. ಜೀವನದ ದಾರಿ. ರಿಯಾನ್ಶಿ. ನನ್ನ ಮಗಳು. ಶಿವಪ್ರಸಾದ್. ಮರೆಯದ ನೆನಪು. ಮಾಣಿ. ನನ್ನ ಊರು. ಗ್ಯಾಂಗ್. ನನ್ನ ಚೋಟಾ ಗ್ಯಾಂಗ್ ಎಲ್ಲ ಇರ್ತದೆ. ಸೋಷಿಯಲ್ ಮೀಡಿಯಾ. ಜೀವನ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದೆ. ಹೋಸ್ಟ್. ಲೈಫ್. ಅಮ್ಮ. ಅದು ಕೂಡ ಲೈಫೇ. ಲವ್ ಸ್ಟೋರಿ. ಅಯ್ಯೋ, ನಾನೀಗ ಇರೋದೇ ಮದ್ವೆ ಆಗಿರೋದೇ ಅವರನ್ನೇ, ಸೊ ಹಾಗಾಗಿ ಲೈಫ್ ಅದು ಕೂಡ. ಫ್ರೆಂಡ್ಸ್. ಫೇಕ್. ಫೇಕ್. ಓಕೆ, ಒನ್ ವರ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಆನ್ಸರ್ ಎಲ್ಲ ಮಾಡಿದ್ರಿ. ಅಂಡ್ ನೆಕ್ಸ್ಟ್ ಹೇಳ್ಬೇಕಿದ್ರೆ ನಿಮ್ಮ ಲವ್ ಮ್ಯಾರೇಜ್ ಅನ್ನ ಮನೆಯವರಿಗೆ ಮುಂಚೆನೆ ಹೇಳಿದ್ರಾ ನೀವು? ಹೌದು ಹೌದು, ಹೇಳಿದ್ವಿ. ಫಸ್ಟ್ ಹೇಳಿದ್ದೆ ನಾನು ನನ್ನ ಮನೆಯಲ್ಲಿ, ಆನಂತರ ಅವರವರ ಮನೆಯಲ್ಲಿ ತಾಯಿಗೆ ಮಾತ್ರ ಹೇಳಿರ್ತಾರೆ, ಮತ್ತೆ ಅಕ್ಕಂದಿರಿಗೆ ಹೇಳ್ತಾರೆ, ತಂದೆ ಜೊತೆ ಹೇಳಿರೋದಿಲ್ಲ. ಅವರ ಅವರ ಅಕ್ಕನ ಮದುವೆ ಅವತ್ತು ಪರಿಚಯ ಮಾಡಿಸ್ತಾರೆ. ಹೌದು, ಮತ್ತೆ ಅವರ ಅಣ್ಣನ ಮದುವೆ ಅವತ್ತು ಎಲ್ರು ಪರಿಚಯ ಆಗ್ತಾರೆ. ಹಾಗೆ ಮದುವೆಗಿಂತ ಮುಂಚೆ ಹೇಳಿದ್ದೇವೆ. ಸೊ ಯಾವುದೇ ರೀತಿ ಕಟ್ಪಾಡುಗಳಿಲ್ಲ, ಇದಾ ಬೇಡ ಇಲ್ಲ, ಇತ್ತು. ಏನ್ ಗೊತ್ತಾ, ಅದ್ರಲ್ಲಿ ಒಂದು ವಿಷಯ ಇದೆ. ಫನ್ ಅನ್ಕೊಳ್ತೀರಾ ಏನ್ ಅನ್ಕೊಳ್ ಗೊತ್ತಿಲ್ಲ ನಂಗೆ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಫಿಲ್ಮ್ ಬಂತಲ್ವಾ? ಹೌದು ಹೌದು. ಅದನ್ನ ಅಮ್ಮನಿಗೆ ತೋರಿಸಿದೆ ಮೊಬೈಲಲ್ಲಿ. ಮೊಬೈಲಲ್ಲಿ ನೋಡಿ ಅಮ್ಮನಿಗೆ ಭಾರಿ ಶೋಕದ ಫಿಲ್ಮ್, ತುಂಬಾ ಚೆನ್ನಾಗಿತ್ತು ಫಿಲ್ಮ್ ಅಂತ ಹೇಳಿದ್ರು. ಅಮ್ಮ, ನಾನೊಂದ್ ವೇಳೆ ಲವ್ ಮಾಡಿದ್ರೆ ಎಂತ ಮಾಡ್ತೀರಿ ಅಂತ ಕೇಳಿದೆ. ಅಲ್ಲೇ ಕ್ವಶನ್ ಹಾಕಿ ಬಿಟ್ಟೆ ಅವರಿಗೆ. ಸೊ ಅದಕ್ಕೆ ಅಮ್ಮ ಹೇಳಿದ್ರು, ಹೀಗೆ ಮುಖ ನೋಡಿ ಹೇಳಿದ್ರು, ದಾನೆ ದಾನೆ ಅಂತ ಹೇಳಿದ್ರು. ಅದು ಗೊತ್ತಲ್ಲ, ತುಳುವಲ್ಲಿ ಹಾಗೆ ಹೇಳುದು. ಸೊ ಅದಕ್ಕೆ ನಾನು ಹೇಳಿದೆ, ಹೌದಮ್ಮ ಹೀಗೆ ಹೀಗೆ ನಾನು ಆವತ್ತಿಂದ ಹೇಳ್ತಿದ್ದೆ ಅಲ್ವಾ ಇಂಥವ್ರು ಇದ್ದಾರೆ ಅಂತ. ನಾವು ನಿಜವಾಗಿ ರಿಲೇಟಿವ್ಸ್, ಗೊತ್ತಿರ್ಲಿಲ್ಲ, ಅದು ಕೂಡ ಗೊತ್ತಿರ್ಲಿಲ್ಲ. ಇವರೊಂದು ಗೇಮ್ ಆಡಿದಾರೆ, ಅದ್ರಲ್ಲಿ ಏನ್ ಗೊತ್ತಾ, ನನ್ನ ಬರಿ ಗೊತ್ತಲ್ಲ, ಬರಿ ಎಲ್ಲ ಕೇಳ್ತಾರೆ, ಬರಿ ಯಾವುದು, ನೀವು ಯಾವ ಜಾತಿ, ಅದೆಲ್ಲ ಫಸ್ಟಿಗೆ ತಿಳ್ಕೊಂಡಿದ್ದಾರೆ. ಆ ನಂತರ ಪ್ರಪೋಸ್ ಮಾಡಿದ್ರು. ಎಲ್ಲ ಓಕೆ ಆಗ್ಬೇಕು, ಲವ್ ಮಾಡಿದ ನಂತರ ಫೇಲ್ಯೂರ್ ಆಗ್ಬಾರ್ದು ಅಂತ ಅವರ ತಲೆಯಲ್ಲಿ ಇತ್ತು. ಸೊ ಹಾಗಾಗಿ ಈ ತರ ಎಲ್ಲ ಆಗಿತ್ತು. ಸೊ ಈ ತರ ಎಲ್ಲ ಸ್ಟೋರಿ ಆದ್ಮೇಲೆ ಮನೇಲಿ ಒಪ್ಕೊಂಡ್ರು, ಪರವಾಗಿಲ್ಲ, ಆದ್ರೆ ಏನಾದ್ರೂ ಲವ್ ಅಲ್ಲಿ ಏನಾದ್ರೂ ಆಯ್ತು ಅಂತ ಹೇಳಿ ಜೀವದ ಇದಕ್ಕೆಲ್ಲ ಹೋಗ್ಬಾರ್ದು, ಅದೊಂದು ಮಾತು ಹೇಳಿದ್ರು ನಂಗೆ ಮಕ್ಕಳು ಮುಖ್ಯ. ಆನಂತರ ಅವ್ರ ಮನೆಗೆ ಬಂದಾಗ ಕೂಡ ಅವರನ್ನ ಸರಿಯಾಗಿಂತ ಮಾತಾಡಿಸ್ಲಿಲ್ಲ. ಅಮ್ಮನಿಗೆ ಏನಂತ ಹೇಳಿದ್ರೆ, ನಾವು ತುಂಬಾ ಪಾಪದವರು, ಅವರು ಸ್ವಲ್ಪ ಆಸ್ತಿ ಪಾಸ್ತಿ ಇದ್ದವರು. ಸೊ ಹಾಗಾಗಿ ಒಂದು ವೇಳೆ ಟೈಮ್ ಪಾಸ್ಗೆ ಏನಾದ್ರು ಲವ್ ಮಾಡಿದ್ರೆ ಅಂತ ಅವರ ತಲೆಯಲ್ಲಿತ್ತು. ಸೊ ಆನಂತರ ನನ್ನ ತಮ್ಮ ಹೇಳಿದ, ನನ್ನ ತೀರಿ ಹೋದ ತಮ್ಮ ಇದ್ದಾನಲ್ವ, ಅವನಿಗೆ ಅವರಂದ್ರೆ ತುಂಬಾ ಇಷ್ಟ, ಗಣೇಶ್ ಅವರು ಅಂತ ಹೇಳಿದ್ರೆ. ಹಾಗಾಗಿ ಅವನೇ ಹೇಳಿದೆ, ತುಂಬಾ ಒಳ್ಳೆಯವರಮ್ಮ, ಭಾವ ಓಕೆ ಅಂತೆಲ್ಲ ಹೇಳಿ ಅವನೇ ಜಾಸ್ತಿ ಒಪ್ಪಿಸಿರೋದು. ಸೊ ಈಗ ಅವರೇ ಮಗನಿಗಿಂತ ಜಾಸ್ತಿ ಆಗಿದ್ದಾರೆ. ಖಂಡಿತ. ಓಕೆ, ನಿಮ್ಮ ಲೈಫ್ ಅನ್ನ, ಬಾಲ್ಯ ಜೀವನ ಹೇಗಿತ್ತು ನಿಮ್? ಚಿಕ್ಕ ವಯಸ್ಸಿನಲ್ಲಿ ಹೇಗಿದ್ರಿ ನೀವು? ನಿಮ್ಮ ಲೈಫ್ ಹೇಗಿತ್ತು? ಅದೇ ಹೇಳಿದೆ, ಕಷ್ಟದ ಜೀವನ. ಆಗ ಪಪ್ಪ ತೀರಿದ ನಂತರ ಜಾಸ್ತಿ ಕಷ್ಟಗಳಿತ್ತು. ಒಂದೊಂದು ತುತ್ತು ಅನ್ನಕ್ಕೂ ತುಂಬಾ ಕಷ್ಟಪಟ್ಟಿದ್ದೇವೆ. ಪಪ್ಪನ ಕಾರ್ಯ ಆಯ್ತಲ್ವಾ, 16 ದಿವಸದ ಕಾರ್ಯ ಆಗತ್ತಲ್ವಾ, ಆವತ್ತು ಎಲ್ಲ ಆಗಿ ನಾವು ಮನೆಯಿಂದ ಹೋದ್ವಿ, ಅಜ್ಜಿ ಮನೆಗೆ ಹೋದ್ವಿ. ಅಜ್ಜಿ ಮನೆಯಿಂದ 9 ದಿನ ಆದ ನಂತರ ವಾಪಸ್ ಬಂದಾಗ ಮನೆಯಲ್ಲಿ ಒಂದೇ ಒಂದು ಏನು ಸಾಮಾನಿಲ್ಲ, ಅಂದ್ರೆ ಅಡುಗೆಗೆ ಸಂಬಂಧಪಟ್ಟದ್ದು ಏನೂ ಇಲ್ಲ. ನಮ್ಗೆ ತುಂಬಾ ಬೇಜಾರಾಗ್ತಿತ್ತು. ಅಮ್ಮ ಹೇಳ್ತಾ ಇದ್ರು, ಎಲ್ಲ ತಕೊಂಡು ಹೋಗಿದ್ದಾರೆ, ಏನೂ ಇಲ್ಲ ಮನೆಯಲ್ಲಿ. ಅಂದ್ರೆ ತಂದಿರೋದು ಅವರೇ, ಯಾರು ಅಪ್ಪನ ಕಾರ್ಯ ಎಲ್ಲ ಮಾಡಿದ್ದಾರೆ, ಅವರೆಲ್ಲ ತಕೊಂಡು ಹೋಗಿದ್ದಾರೆ. ಯಾರು ತಂದ್ರೆ ಅವರೇ ತಕೊಂಡು ಹೋಗಿದ್ದಾರೆ. ನಮ್ಗೆ ಒಂದು ತುತ್ತು ಅನ್ನ ಕೂಡ ಇರ್ಲಿಲ್ಲ, ಏನು ಇಲ್ಲ, ಅಕ್ಕಿ ಏನಿರ್ಲಿಲ್ಲ. ಆ ಟೈಮಲ್ಲಿ ಅಮ್ಮನಿಗೆ ತುಂಬಾ ಬೇಜಾರಾಗಿ, ಇನ್ನು ನಮ್ಮ ಲೈಫ್ ಇಲ್ಲ ಅಂತ ಹೇಳಿ ಟ್ರೈನ್ ಟ್ರ್ಯಾಕಿಗೆ ಕರ್ಕೊಂಡು ಹೋಗಿದ್ದಾರೆ, ರೈಲ್ ನೆಟ್ಗೆ ಬೀಳ್ಲಿಕ್ಕೆ ಅಂತ. ಆಗ ನಮ್ಮ ಪಕ್ಕದ ಮನೆ ಆಂಟಿ ಓಡ್ಕೊಂಡು ಬಂದು, ನೀವು ಇರ್ಬೇಕಾದದ್ದು ಇಲ್ಲಿ ಅಲ್ಲ, ನಾವು ನಿಮ್ಮನ್ನು ನೋಡ್ಕೊಳ್ತೇವೆ, ಮತ್ತೆ ನೀವು ನಿನ್ನ ಮಕ್ಕಳೆಲ್ಲ ದೊಡ್ಡಾದ ನಂತರ ಮತ್ತೆ ನೋಡ್ಕೊಳ್ಳುವ, ಈಗ ನೀವು ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ನಮ್ಮನ್ನ ಅವರ ಮನೆಗೆ ಕರ್ಕೊಂಡು ಹೋದ್ರು. 3 ತಿಂಗಳು ನಮ್ಮನ್ನ ಸಾಕಿದ್ದಾರೆ.
ಹೌದು, 3 ತಿಂಗಳು ನಮ್ಮನ್ನ ಸಾಕಿದ್ದಾರೆ. ಪ್ರತಿಯೊಂದು ಊಟದಿಂದ ಹಿಡಿದು ಎಲ್ಲವನ್ನ ಅವರೇ ನೋಡ್ಕೊಂಡಿದ್ದಾರೆ. ಆಗ ನಮ್ಮ ಮನೆಗೆ ಒಂದು ಸ್ವಾಮೀಜಿ ಬಂದ್ರು. ಪೇಪರಲ್ಲೆಲ್ಲ ನ್ಯೂಸ್, TV ಚಾನಲ್ ಅವರಾಗಿರ್ಬೋದು, ಪೇಪರ್ನವರಾಗಿರ್ಬೋದು, ಪ್ರತಿದಿನ ಬರೋದು ನಮ್ಮ ಮನೇಲಿ ಉಪದ್ರ ಉಂಟಂತೆ ಅಂತ, ಹೊಯ್ಗೆ ಬಿಸಾಡೋದು ಹಾಗೆ ಅಂತ ಜನರು ಎಲ್ಲ ಸ್ಪ್ರೆಡ್ ಮಾಡಿದ್ರು. ನಾವು ಒಟ್ಟಾರೆ ಆ ಊರು ಬಿಟ್ಟು ಹೋಗ್ಬೇಕು ಅಂತ. ಆ ಮನೆ ಬಿಟ್ಟು ಹೋದ್ರೆ ಅವ್ರಿಗೆ ಏನ್ ಲಾಭ ಇದೆಯೋ ನಮ್ಗೆ ಗೊತ್ತಿಲ್ಲ. ಸಣ್ಣ ಮನೆ, ಅದ್ರಲ್ಲಿ ಏನ್ ಲಾಭ ಇದೆಯೋ ಗೊತ್ತಿಲ್ಲ. ಆದ್ರೆ ನಮ್ಮನ್ನ ಓಡಿಸ್ಲಿಕ್ಕೆ ತುಂಬಾ ಜನ ನೋಡಿದ್ದಾರೆ, ಊರಿನವರು ಕೂಡ. ಆ ಟೈಮಲ್ಲಿ ನಮ್ಗೆ ನಮ್ಮ ಬಾಳಿಗೆ ಬೆಳಕಾದವರು ನಮ್ಮ ಪಕ್ಕದ ಮನೆಯವರು. ಸೊ ಅವರ ಮನೆಗೆ ಕರ್ಕೊಂಡು ಹೋಗಿ ಎಲ್ಲ ಉಪಚಾರ ಎಲ್ಲ ಮಾಡಿದ್ರು. ಆ ಟೈಮಲ್ಲಿ ಸ್ವಾಮೀಜಿ ಬಂದ್ರು, ಪೇಪರಲ್ಲೆಲ್ಲ ನೋಡಿ ಈ ತರ ಎಲ್ಲ ಬರ್ತಾ ಉಂಟು ಅಂತ ಹೇಳಿ. ಆಗ ಬಂದಾಗ ಅವರು ಪೇಪರ್ ಅಲ್ಲಿ ಕೂಡ ಬಂದಿತ್ತು, ಪೇಪರ್ ಅಲ್ಲಿ ಫುಲ್ ಬಂದಿತ್ತು. ನಮ್ಮ ಮನೆಯಲ್ಲಿ ತುಂಬಾ ದೆವ್ವದ ಕಾಟಂತೆ ಹಾಗೆಂತೆ, ಅಲ್ಲಿ ಹೋಗೋರನ್ನ ಬರೋನ ಬಿಡ್ತಾ ಇಲ್ಲ ಅಂತ, ಆ ತರ ಎಲ್ಲ ತುಂಬಾ ಸ್ಪ್ರೆಡ್ ಆಗಿತ್ತು ವಿಷಯಗಳೆಲ್ಲ. ಆಗ ಸ್ವಾಮೀಜಿ ಬರ್ತಾರೆ, ಕೊಲ್ಯದವರು, ಈಗಿಲ್ಲ ಅವರು, ಕೊಲ್ಯದ ಸ್ವಾಮೀಜಿ ಬರ್ತಾರೆ. ಇವರು ನಳಿನ್ ಕುಮಾರ್ ಕಟೀಲ್ ಅವರಿದ್ದಾರೆ, ಆಗೆಲ್ಲ ಅವರು ಕೂಡ ಬಂದಿದ್ರು. ಮನೆಗೆ ಬಂದು ನಾವು ಪ್ರತಿದಿನ ನಮ್ಮ ದೈವದೇವರಿರುವಂತ ಮನೆ, ದೀಪ ಇಟ್ಟು ನಾವು ಅವರ ಮನೆಗೆ ಹೋಗೋದು. ನಮ್ಗೆ ಕೂಡ ಹೆದ್ರಿಕೆ ಇಲ್ಲೆಲ್ಲ ಹೇಳುವಾಗ. ಹಾಗೆ ದೀಪ ಇಟ್ಟು ಅವರ ಮನೆಗೆ ಹೋಗೋದು 5 ಗಂಟೆ ನಂತರ. 5 ಗಂಟೆ ಆಗುವಾಗ ದೀಪ ಎಲ್ಲ ಇಟ್ಟಾಗಿತ್ತು, ನಿಮ್ಮ ಮನೆ ಬೆಳಗುತ್ತೆ ಅಂತ ಹೇಳಿದ್ರು ದೀಪ ನೋಡಿ. ಸೊ ಅವ್ರು ಬಂದು ಮನೆಗೆಲ್ಲ ತಡೆ ಅದೆಲ್ಲ ಹಾಕಿದ್ರು. ಈ ಮನೇಲಿ ಯಾವುದೇ ಸಮಸ್ಯೆ ಇಲ್ಲ, ನೀವು ಇಲ್ಲೇ ಇರಿ, ಬಾಗಿಲು ಸ್ವಲ್ಪ ಹೋಗಿದೆ, ಅದಕ್ಕೆ ನಾನು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತೇನೆ. ಅಕ್ಕಿಯಿಂದ ಹಿಡಿದು ಸೋಪ್ ಮತ್ತೆ ಪಾತ್ರೆ ಎಲ್ಲ ತಂದು ಕೊಟ್ಟಿದ್ದಾರೆ ಮನೆಗೆ. ಆ ಒಂದು ತಂದು ಕೊಡದೇ ಇರ್ತಿದ್ರೆ ನಾವು ಅವರ ಮನೇಲಿ ಇರ್ಬೇಕಿತ್ತು, ಪಕ್ಕದ ಮನೆಯವರ ಮನೇಲಿ ಇರ್ಬೇಕಿತ್ತು. ಮರು ದಿವಸದಿಂದ ನಮ್ಮ ಮನೇಲಿ ನಾವು ವಾಸ ಮಾಡಿಕೆ ಸ್ಟಾರ್ಟ್ ಮಾಡಿ. ಹೌದು, ಆಗ ನಮ್ಗೆ ಕಷ್ಟದ ಜೀವನ. ಅದು ಒಂದು 6ನೇ ಕ್ಲಾಸ್ ತನಕ ನಾನು ಅದೇ ಮನೆಯಿಂದ ಶಾಲೆಗೆಲ್ಲ ಹೋಗ್ತಾ ಇದ್ದೆ. 7ನೇ ಕ್ಲಾಸಿಂದ ನನ್ನ ಅಮ್ಮ ಡೆಲಿವರಿ ಮಾಡ್ಲಿಕ್ಕೆಲ್ಲ ಹೋಗ್ತಾ ಇದ್ರು ನೈಟ್ ಡ್ಯೂಟಿಗೆ. ಬೆಳಿಗ್ಗೆ ಇದು ಬಿಸಿ ಊಟಕ್ಕೆ ಹೋಗ್ತಾ ಇದ್ರು ಮಧ್ಯಾಹ್ನ ತನಕ. ಆನಂತರ ಮಧ್ಯಾಹ್ನದಿಂದ ಸಂಜೆ ತನಕ ಬೀಡಿ ಕಟ್ತಾ ಇದ್ರು. ಸಂಜೆ ಡೆಲಿವರಿ ಮಾಡ್ಲಿಕ್ಕೆ ನರ್ಸ್ ಹೆಲ್ಪರ್ ಆಗಿ ಹೋಗ್ತಾ ಇದ್ರು ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಆಗ ನಮ್ಮನೆಲ್ಲ ಕರ್ಕೊಂಡು ಹೋಗೋದು ಸರಿಯಲ್ಲ ಅಂತ ಅನಿಸ್ತು. ಹುಡುಗರಾದ್ರೂ ಪರವಾಗಿಲ್ಲ, ಹುಡುಗಿ ಅಲ್ವಾ. ಹಾಗಾಗಿ ನನ್ನ ಅಜ್ಜಿ ಮನೇಲಿ ಸ್ಕೂಲ್ಗೆ ಹಾಕ್ತಾರೆ. 7ನೇ ಕ್ಲಾಸ್ ಒಂದು, ಮತ್ತೆ 8ನೇ ಕ್ಲಾಸಿಂದ ಹಾಸ್ಟೆಲ್ ಲೈಫ್. PUC ನನ್ನ ಚಿಕ್ಕಪ್ಪನ ಮನೆಯಲ್ಲಿ. ಹಾಸ್ಟೆಲ್ ಲೈಫಿಗಿಂತ ಅಜ್ಜಿ ಮನೆಗಿಂತ ಅದು ನನಗೆ ತುಂಬಾ ಖುಷಿ ಕೊಟ್ಟದ್ದು ಸೆಕೆಂಡ್ PUC ಮತ್ತೆ ಫಸ್ಟ್ PUC. ತುಂಬಾ ಚೆನ್ನಾಗಿತ್ತು. ಸ್ವಂತ ಮಗಳ ತರ ನನ್ನ ಚಿಕ್ಕಮ್ಮನ ನೋಡ್ಕೊಂಡಿದ್ದೆ. ಹೌದು, ಅಪ್ಪನ ತಮ್ಮನ ಹೆಂಡತಿ. ಅಪ್ಪನ ತಮ್ಮನ ಹೆಂಡತಿ, ಸ್ವಂತ ಅಮ್ಮನ ಸ್ವಂತದವರಲ್ಲ, ಅಪ್ಪನ ಸ್ವಂತದವರು. ಓಕೆ. ಸೊ ನಿಮ್ಮ ಅಪ್ಪನ ಬಗ್ಗೆ ಹೇಳಿದ್ರಿ. ಅಪ್ಪನ ಜೊತೆ ಕಳೆದಿರೋ ಒಂದು ಒಳ್ಳೆ ಮೆಮೊರಿ ಬಗ್ಗೆ ಏನ್ ಹೇಳ್ತೀರಾ ಈ ಒಂದು ಕಾರ್ಯಕ್ರಮದಲ್ಲಿ? ಮೆಮೊರೀಸ್ ಅಂತ ಹೇಳಿದ್ರೆ, ಒಂದ್ಸಲ ಅಪ್ಪ ನನ್ನ ಹತ್ರ ಒಂದು 18 ರೂಪಾಯಿ ಹಣ ಇರ್ತದೆ, ಚಿಲ್ಲರೆ ಹಣ. ಅದು ಏನಕ್ಕೆ ಸಿಕ್ಕಿದೆ ಅಂತ ಗೊತ್ತಿಲ್ಲ. ನಾವು ಪಾಕೆಟ್ ಮನಿಯಲ್ಲಿ ಹಾಗೆ ಕೊಡ್ತಾರಲ್ಲ, ಅದನ್ನೆಲ್ಲ ಸೇವಿಂಗ್ಸ್ ಮಾಡಿ 18 ರೂಪಾಯಿ ಇತ್ತು, ನಂಗೆ ಸರಿ ನೆನಪಿದೆ. ನನ್ನ ಅಪ್ಪನಿಗೊಂದು ಪೇಪರ್ ಓದುವ ಕ್ರೇಜ್ ಜಾಸ್ತಿ. ಪೇಪರ್ ನೋಡೋದು ಮತ್ತೆ ಕ್ರಿಕೆಟ್ ರೇಡಿಯೋದಲ್ಲಿ ಕೇಳಿಸ್ಕೊಳ್ಳೋದು ತುಂಬಾ ಕ್ರೇಜ್. ಆಗ ಪೇಪರ್ ತಕೊಳ್ಳಿಕ್ಕೆ ಚಿಲ್ಲರೆ ಬೇಕಲ್ವಾ. ಸೊ ಹಾಗಾಗಿ ಈ ಪಪ್ಪ ನನ್ನ ಹತ್ರ ಕೇಳ್ತಾರೆ, ಇಂಕ ಚಿಲ್ಲರೆ ಕೊಡು, ನಂಗೆ ಬೇಕಿತ್ತು ಪೇಪರ್ ತರ್ಲಿಕ್ಕೆ ಅಂತ, ನಿಂಗೆ ನೋಟು ಕೊಡ್ತೇನೆ ಅಂತ ಹೇಳಿದ್ರು. ಇಲ್ಲ, ನಾನ್ ಕೊಡುದಿಲ್ಲ, ನನ್ಗೆ ಅದು ಸಣ್ಣ ಮಕ್ಕಳಿಗೆಲ್ಲ ಜಾಸ್ತಿ, ನಾವು ಕೊಡುದೇ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಹೇಳಿದ್ರು, ನಿಂಗೆ ಯಾಕೆ ಅದು, ನಂಗೆ ಸ್ವೀಟ್ಸ್ ಎಲ್ಲ ತಂದು ತಿನ್ಬೇಕಪ್ಪ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಒಂದು ಮಾತು ಹೇಳ್ತಾರೆ, ನಾನು ತೀರಿ ಹೋಗ್ತೇನೆ ಆಗ ನಿಂಗೆ ಸ್ವೀಟ್ ಜಾಸ್ತಿ ಸಿಗ್ತದೆ ಅಂತ. ಯಾವ ಬಾಯಲ್ಲಿ ಹೇಳಿದರೆ ಗೊತ್ತಿಲ್ಲ. ಅದು ಶನಿವಾರದ ದಿವಸ ಹೇಳ್ತಾರೆ, ನೆಕ್ಸ್ಟ್ ಶನಿವಾರ ಅವರೇ ಇಲ್ಲ. ಸೊ ಈ ತರ ಎಲ್ಲ ಆಗಿತ್ತು. ಅದು ಮೆಮೊರಿ ಅಂತ ಅಲ್ಲ, ಒಂದು ಕೆಟ್ಟ ಮೆಮೊರಿ ಅಂತ ಹೇಳ್ಬೋದು, ಮರೆಯಲಾಗದ. ಹೌದು. ಓಕೆ. ನೆಕ್ಸ್ಟ್ ನೀವು ಮೀಡಿಯಾ ಫೀಲ್ಡ್ಗೆ ಸೇರ್ತೀರಾ. ಮೀಡಿಯಾ ಫೀಲ್ಡ್ ಅನ್ಎಕ್ಸ್ಪೆಕ್ಟ್ ಆಗಿ ಸೇರ್ತೀರಾ ಅಂತ ಹೇಳಿದ್ರಿ ಇವಾಗಲೇ. ಸೊ ಹೇಗಿತ್ತು ಆ ಒಂದು ಮೀಡಿಯಾ ಜರ್ನಿ, ಹೇಗಿತ್ತು? ಜರ್ನಿ ಅನ್ನೋದಕ್ಕಿಂತ ನಂಗೆ ಒಟ್ಟಾರೆ ಕೆಲಸ ಸಿಗ್ಬೇಕು ಪ್ಲಸ್ ಸ್ಯಾಲ್ರಿ ಸಿಗ್ಬೇಕು ಅಂತ ನನ್ನ ತಲೆಯಲ್ಲಿ ಇದ್ದದಷ್ಟೇ. ಟ್ರೈನಿಂಗ್ ಅದು ಇದು ನಂಗೆ ಬೇಡ, ನಂಗೆ ಒಟ್ಟಾರೆ ಕೆಲಸ ಸಿಗ್ಬೇಕು ಅಂತ, ಜಾಬೇ ಆಗ್ಬೇಕು ಅಂತ. ಅದಕ್ಕೆ ನಾನು ತುಂಬಾ ಕಡೆ ಕಾಲ್ ಎಲ್ಲ ಮಾಡಿದೆ, ಬೇರೆ ಬೇರೆ ಚಾನಲ್ಗೆ ಕಾಲ್ ಮಾಡಿದೆ. ನಂಗೆ ಎಲ್ಲೂ ಕೂಡ ಸಿಗ್ಲಿಲ್ಲ. ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳ್ತಾರೆ. ಒಂದು ಚಾನಲ್ಗೆ ಹೋಗಿ ಇಂಟರ್ನ್ಶಿಪ್ ಮಾಡ್ತಾನೆ, ಆನಂತರ ಅಲ್ಲಿಂದ ಹೋಗಿ ಪುತ್ತೂರಿನ ಒಂದು ಚಾನಲ್ಗೆ ಹೋಗ್ತೇನೆ. ಸೊ ಅಲ್ಲಿ ನಂಗೆ ಕೆಲಸ ಸಿಗುತ್ತೆ. ಆಗ್ಲೂ ಹೇಳ್ತಾರೆ 3 ತಿಂಗಳು ಟ್ರೈನಿಂಗ್ ಅಂತ ಹೇಳ್ತಾರೆ. ಆದ್ರೆ ಕೆಲಸ ನೋಡಿ ಆ ತಿಂಗಳಿಂದಲೇ ನಂಗೆ ಸ್ಯಾಲ್ರಿ ಫಿಕ್ಸ್ ಮಾಡ್ತಾರೆ. ಸೊ ಅಲ್ಲಿಂದ ಮತ್ತೊಂದು ಚಾನಲ್ಗೆ ಕರೀತಾರೆ, ನನ್ನ ಡಿಮ್ಯಾಂಡ್ ಬರುತ್ತೆ ನೆಕ್ಸ್ಟ್. ಸೊ ಈಗಲೂ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಮೀಡಿಯಾದಲ್ಲಿ. ಓಕೆ, ನೀವು ಮೀಡಿಯಾದಲ್ಲಿ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಮೀಡಿಯಾದಲ್ಲಿ ಇರುವಾಗ ನಿಮ್ಮ ಕೊಲೀಗ್ಸ್ ಜೊತೆ ಆಗಿರ್ಬೋದು, ನಿಮ್ಮ ಒಂದು ಒಡನಾಟ ಹೇಗಿತ್ತು ಅಂತ ಹೇಳಿ? ತುಂಬಾ ಮೆಮೊರೇಬಲ್ ಅಂತ ಹೇಳಿದ್ರೆ ಅದೇ ಪುತ್ತೂರಿನ ಚಾನಲ್ ಅಂತ ಹೇಳಿದೆ ಅಲ್ವಾ. ಸೊ ಫಸ್ಟಿಗೆ ಪುತ್ತೂರಿಂದ ಮಂಗಳೂರಿಗೆ ಹೋಗ್ತೇನೆ, ಮಂಗಳೂರಿಂದ ವಾಪಸ್ ಪುತ್ತೂರಿಗೆ ಬರ್ತೇನೆ. ಮದುವೆ ಆದ ನಂತರ ಪುತ್ತೂರಲ್ಲಿ ವರ್ಕ್ ಮಾಡ್ತಾ ಇರ್ತೇನೆ. ಸೊ ಅಲ್ಲಿ ನಂಗೆ ಸಿಕ್ಕಿದ್ದು, ನಾನು ಹೇಳಿದಲ್ವ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದದ್ದೇ ಸುಮಿತ್ರಾ, ಅಖಿಲ, ಸುಪ್ರೀತ್. ಸೊ ಇಲ್ಲೇ ಈಗ ವರ್ಕ್ ಮಾಡ್ತಿದ್ದಾರೆ. ನಂಗೆ
ನನಗೆ ಆ ಟೈಮಲ್ಲಿ ನನ್ನ ಚಾನಲ್ಗೆ ಬರ್ತಿದ್ದದಂತ ಹೇಳಿದ್ರೆ ಅವರೇ. ಕೆಲವರೆಲ್ಲ ಹೇಳ್ತಿದ್ರು ನಾನು ಬರೋದಿಲ್ಲ, ನಿನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ ಇಲ್ಲ ಹಾಗೆ ಹೀಗೆ ಅಂತ. ಆದರೆ ಅವರು ನನ್ನ ಚಾನಲ್ಗೆ ಬರ್ತಾ ಇದ್ರು. ಅವರ ಒಂದು ಸಪೋರ್ಟ್ ತುಂಬಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ನನಗೆ ಟೈಟಲ್ ಹೇಳೋದಾಗಿರ್ಬೋದು, ಅಕ್ಕ ನೀವು ಈ ತರ ಕಂಟೆಂಟ್ ಮಾಡಿ, ಚಾಲೆಂಜ್ ವ್ಲಾಗ್ ಮಾಡಿ, ಫನ್ನಿ ಟಾಸ್ಕ್ ಎಲ್ಲ ಮಾಡಿ, ನಾವಿದ್ದೇವೆ ಅಂತ ಅವರೇ ನನ್ನ ಮೊಬೈಲ್ ಎಲ್ಲ ತಕೊಂಡು. ಸೊ ನಿಮ್ಮ ಒಂದು ಸಪೋರ್ಟರ್ಸ್ ಅಂತ ಹೇಳ್ಬೋದು. ಹೌದೌದು, ಖಂಡಿತ ನನ್ನ ಬೆಸ್ಟ್ ಸಪೋರ್ಟರ್ಸ್ ಅವರು. ಓಕೆ ಓಕೆ, ಇಷ್ಟೆಲ್ಲ ಮಾತುಕತೆ ಆಯ್ತು. ಒಂದು ಫೈನಲ್ ಆಗಿ ಒಂದು ಗೇಮ್ ಅನ್ನ ಆಟ ಆಡುವ. ಸೊ ನೀವ್ ಎಷ್ಟು ರೆಡಿ ಆಗಿದ್ದೀರಿ ಅಂತ ಗೊತ್ತಿಲ್ಲ, ಗೇಮ್ ಅನ್ನು ನೋಡುವಾಗ ಗೊತ್ತಾಗತ್ತೆ ನೀವು ತುಂಬಾ ರೆಡಿ ಆಗಿರ್ಬೋದು ಅಂತ ಹೇಳಿ. ಓಕೆ, ಈಗ ಪ್ರಾಪರ್ಟೀಸ್ ಬರುತ್ತೆ, ಅನಂತರ ನಾವು ಆ ಗೇಮ್ ಅನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ವೀಕ್ಷಕರ ಪ್ರಾಪರ್ಟೀಸ್ ಅನ್ನ ನೋಡ್ಕೊಂಡು ಬರೋಣ. ಎಸ್, ಪ್ರಾಪರ್ಟೀಸ್ ಬಂತು. ಒಂದಷ್ಟು ಬೌಲ್ ಅಲ್ಲಿ ಕ್ವಶನ್ಸ್ ಇದೆ. ಓಕೆ, ಅಂಡ್ ಒಂದಷ್ಟು ಪನಿಷ್ಮೆಂಟ್ಗೆ ಕಲರ್ ಕಲರ್ ಕಾಣ್ತಾ ಉಂಟು. ಕಲರ್ ಆಗಿ ನಾವು ವೆರೈಟಿ ಆಗಿ ರೆಡಿ ಮಾಡಿಟ್ಟಿದ್ದೇವೆ. ಓಕೆ, ಬೌಲ್ ಅಲ್ಲಿರುವ ಎಲ್ಲ ಕ್ವಶನ್ ಅನ್ನು ನಾನು ನಿಮ್ಮ ಹತ್ರ ತೆಗಿಸೋದಿಲ್ಲ, ಆದ್ರೆ 5 ಕ್ವಶನ್ಗೆ ಆನ್ಸರ್ ಮಾಡಬೇಕು. ಅದರಲ್ಲಿ ಕೂಡ ನಿಮ್ಗೆ ಟೈಮಿಂಗ್ಸ್ ಇರುತ್ತೆ. ಟೈಮಿಂಗ್ಸ್ ನಿಮ್ಗೆ 30 ಸೆಕೆಂಡ್ಸ್ ಮಾತ್ರ ಟೈಮಿಂಗ್ಸ್ ಕೊಡ್ತೇವೆ. 30 ಸೆಕೆಂಡ್ಸ್, ಕೆಲವೊಂದಕ್ಕೆ 10 ಸೆಕೆಂಡ್ಸ್. ಅದನ್ನ ನಾವೇ ಇಲ್ಲಿ ತೀರ್ಮಾನ ಮಾಡ್ತೇವೆ. ಓಕೆ, ನನ್ಗೊಂದು ಕ್ವಶನ್ ನಿಮ್ಮ ಹತ್ರ. ರಾಂಗ್ ಹೇಳಿದ್ರೆ ಅದೆಲ್ಲ ಕುಡಿಬಹುದು, ಕರೆಕ್ಟ್ ಹೇಳಿದ್ರೆ ಸ್ವೀಟ್ ಇಲ್ವಾ? ಸ್ವೀಟ್ ಇಲ್ಲ, ನಿಮಗೆ ಸ್ವೀಟ್ ಲಾಸ್ಟಿಗೆ ಕೊಡು. ರಾಂಗ್ ಹೇಳಿದ್ರೆ ಮಾತ್ರ ನಿಮಗೆ ಪನಿಷ್ಮೆಂಟ್, ಇಲ್ಲ ಅಂದ್ರೆ ನಿಮ್ಗೆ ಪನಿಷ್ಮೆಂಟ್ ಇಲ್ಲ. ಸೊ ನಿಮ್ಗೆ ಎಷ್ಟು ಪನಿಷ್ಮೆಂಟ್ ಸಿಗತ್ತೆ ನೋಡುವ. ಪನಿಷ್ಮೆಂಟ್ ತಗೊಳ್ಳೋದು ಕೂಡ ಇರ್ಬೋದು, ನಿಮ್ಗೆ ಬಿಟ್ಟದ್ದು. ಸೊ ಸ್ಟಾರ್ಟ್ ಮಾಡುವಲ್ಲ. ಒಂದು ಬೌಲ್ ಅಲ್ಲಿ ಕ್ವಶನ್ಸ್ ತೆಗಿರಿ. ನೀವು ಓದ್ಲಿಕ್ಕಿಲ್ಲ, ನಾನೇ ಓದ್ತೇನೆ. ಸ್ವಾಮಿ ಕೊರಗಜ್ಜ. ಓಕೆ, ಈಸಿ ಇರ್ಲಿಲ್ಲ ಅಲ್ಲ ನಿಮ್ಗೆ? ಇದು ಬೇಕಾಗಿರುವಂತದ್ದು. ಎಷ್ಟು ಉದ್ದ ಉಂಟು ಮಾರೆ. ಇದಕ್ಕೆ ನಿಮ್ಗೆ ಸೆಕೆಂಡ್ಸ್ ಎಲ್ಲ ಬೇಕು ಅಂತಿಲ್ಲ, ನೀವು ಆನ್ಸರ್ ಹೇಳಲೇಬೇಕು, ಇಲ್ಲಾಂದ್ರೆ ಪನಿಷ್ಮೆಂಟ್ ನಿಮ್ಗೆ. ಸೊ ನರಹರಿ ಪರ್ವತಕ್ಕೆ ನಿಮ್ಮ ಬರ್ಡೇ ಟೈಮ್ ಹೋಗ್ತೀರಾ ನೀವೊಂದು, ನೀವು ಮತ್ತು ನಿಮ್ಮ ಹಸ್ಬೆಂಡ್. ಆ ಟೈಮ್ ಅಲ್ಲಿ ನೀವು ಮತ್ತು ನಿಮ್ಮ ಹಸ್ಬೆಂಡ್ ಹಾಕಿದಂತಹ ಬಟ್ಟೆಯ ಬಣ್ಣ ಯಾವುದು? ರೆಡ್. ಅವರು ಕ್ರೀಮ್ ಕಲರ್. ಹೋಯ್ತು ಮಾರೆ. ಅದೊಂದು ನೆನಪಿರದೇ ಇರತ್ತಾ ನಂಗೆ, ಅದು ಕೂಡ ನನ್ನ ಬರ್ಡೇ ಟೈಮ್ ಅಲ್ಲಿ. ಆದ್ರೂ ತುಂಬಾ ಬಟ್ಟೆಗಳ ಹಸ್ಬೆಂಡ್ ನ ಶರ್ಟ್ ನೆನಪಿರ್ಲಿಕ್ಕಿಲ್ಲ ಅಂತ ಅನ್ಕೊಂಡ್ರಿ, ಬಟ್ ನಂಗೆ ನೆನಪಿರತ್ತೆ. ನೆಕ್ಸ್ಟ್ ಒಂದು ಪನಿಷ್ಮೆಂಟ್ ಹೋಯ್ತು. ಆದ್ರೂ ಅದೇ ಪನಿಷ್ಮೆಂಟ್ ಸಿಗ್ಲಿ. ಅದು ಕೊರಗಜ್ಜ ಕಾಪಾಡಿದೆ ನೋಡಿ. ಅದಕ್ಕೆ ಫಸ್ಟಿಗೆ ನಾನು ಸ್ವಾಮಿ ಕೊರಗಜ್ಜ ಅಂತ ಹೇಳಿದ್ದು. ಪನಿಷ್ಮೆಂಟ್ ಸಿಗ್ಲಿ ಇದ್ರಲ್ಲಿ ಒಂದು. ಅಂತ ಉದ್ದ ಉಂಟ ಇದು ಸಹ. ಸೊ ಇದು ನಿಮ್ಮ ಬ್ಲಾಗಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ. ನಿಮ್ಮ ಬ್ಲಾಗ್ ಅಲ್ಲಿ 3 ಚಿಕನ್ ರೆಸಿಪಿಯನ್ನ ನೀವು ಮಾಡಿದೀರಾ, ಅದನ್ನ 10 ಸೆಕೆಂಡ್ ಅಲ್ಲಿ ಹೇಳ್ಬೇಕು. ಚಿಕನ್ ಚಿಲ್ಲಿ, ಚಿಕನ್ ಬಿರಿಯಾನಿ, ಚಿಕನ್ ಪುಳಿ ಮುಂಚಿ. ಸೆಕೆಂಡ್ಸ್ ನಾನು ಇಡ್ಲೇ ಇಲ್ಲ, ನೀವು ಹೇಳ್ತೀರಾ ಅಂತ ನೀವು. ಅಲ್ಲ, ನಿಮ್ಗೆ ಎಲ್ಲ ತೆಗಿಸ್ತೇನೆ ನಾನು. ಅಲ್ಲ, ರೆಸಿಪಿ ಮಾಡಿರೋದು 3 ಅಲ್ವಾ? ಅದೇ, ಅದಕ್ಕೋಸ್ಕರನೇ ಹೇಳಿದ್ದು. ನೆಕ್ಸ್ಟ್ ಒಂದೇಯಾ? 2 ಇಷ್ಟ ಆಗಿತ್ತು. ಅದು ಕ್ವಶನ್ ತುಂಬಾ ಉದ್ದ ಉಂಟು. ಸೊ ನೀವೊಂದು ಇದಕ್ಕೊಂದು ಟೈಮಿಂಗ್ಸ್ ಬೇಕಾಗ್ತದೆ ಆಯ್ತಾ? ನಾವು ಯಾವುದಕ್ಕೊಂದು ಟೈಮಿಂಗ್ಸ್ ಇಡುವ. ಕಷ್ಟ ಉಂಟಾ ಅಂತ ಹಾಗಾದ್ರೆ? ಕಷ್ಟ ಇಲ್ಲ, ಇದು ನೀವು 10 ಸೆಕೆಂಡ್ ಅಲ್ಲಿ ಹೇಳಬೇಕು. ನೀವು 10 ಸೆಕೆಂಡ್? ಓಕೆ. ಸುವರ್ಣ ಸೂಪರ್ ಸ್ಟಾರ್ ಪ್ರೋಗ್ರಾಮ್ಗೆ ಹೋಗಿದ್ರೆ, ಸೊ ಆ ಪ್ರೋಗ್ರಾಮಿಗೆ ಹೋಗುವಾಗ ನೀವು ಹಾಕಿದಂತಹ ಸಾರಿ ಕಲರ್ ಅಂಡ್ ನಿಮ್ಮ ಜೊತೆ ಇರುವಂತಹ ಕಂಟೆಸ್ಟೆಂಟ್ ಹಾಕಿದ ಸಾರಿ ಕಲರ್. ಸ್ಟಾರ್ಟ್. ಯೆಲ್ಲೋ, ಬ್ಲೂ ನಾನ್ ಕಲರ್ ನನ್ನ. ಇದು ಯೆಲ್ಲೋ ಮತ್ತೆ ಪಿಂಕ್ ಅಂಡ್ ರೆಡ್. ಕರೆಕ್ಟ್? ಬೇರೆ ಪನಿಷ್ಮೆಂಟ್ ಚಿಕ್ಕೊಂಡಿದ್ಯಾ? ಎಸ್. ನೆಕ್ಸ್ಟ್ ಇನ್ನೊಂದು. ಓಕೆ, ನಮ್ಮ ಮೆಮೊರಿ ಪವರ್ ಜಾಸ್ತಿ ಅಂತ ಅಲ್ಲ? ಹೌದು, ಆಕ್ಚುಲಿ ನಂಗೆ ಮರ್ತೋಗೋದು ಜಾಸ್ತಿ, ಆದ್ರೆ ನೀವು ಕೇಳೋ ಕ್ವಶನ್ಸ್ ಎಲ್ಲ ನೆನಪಿರ್ತದೆ. ಇದೆಲ್ಲ ತುಂಬಾ ಬೇಗ ಹೇಳ್ತೀರಾ ಮಾರೆ, ನಾನೆಲ್ಲ ತೆಗಿಸ್ತೇನೆ ಈಗ ನಿಮ್ಮ ಹತ್ರ. ಸೊ ಕವಿತಾ ಅವರನ್ನ ಗಂಡ ಹೆಸರಿಸುವ ಮುದ್ದಾದ 5 ಹೆಸರುಗಳು. ಚಿನ್ನು, ಮುದ್ದು, ಬಂಗಾರ. ಸತ್ಯ ಹೇಳ್ಬೇಕು, ನನ್ ಗಂಡನ. ನೆಕ್ಸ್ಟ್ ಪಿಂಕಿ, ಕವಿ. ಓಕೆ, ನಾನ್ ಮತ್ತೆ ಕೇಳಿಸ್ತೇನೆ. ನಿಮ್ಮ ಗಂಡನ ಹೆಸರು ಅಂತ? ಗಣೇಶ್. ಗಣೇಶ್ ಅವರೇ, ಪ್ಲೀಸ್ ಇಲ್ಲಿ ಎಲ್ಲಾದ್ರೂ ರಾಂಗ್ ಇದ್ರೆ ನೀವು ಕಮೆಂಟ್ ಅಲ್ಲಿ ನೀವು ತಿಳಿಸ್ಬೇಕು. ನೀವು ಕರೆಯೋದಿದ್ರೆ. ನೆಕ್ಸ್ಟ್. ಓಕೆ, ಉದ್ದ ಉದ್ದ ಚೀಟಿ ಎಲ್ಲ ಬರ್ದಿಟ್ಟಿದ್ದಾರೆ. ನಿಮ್ಗೆ ಉದ್ದದ್ದು ಯಾವ್ದ್ರಲ್ಲಿ ನಿಮ್ಗೆ ಇಲ್ಲ, ಇನ್ನು ಎಲ್ಲ ತೆಗಿಸ್ತೇನೆ ನಿಮ್ಮ ಹತ್ರ ಈಗ.
ಇದಕ್ಕೆ ನಿಮಗೆ ಪನಿಷ್ಮೆಂಟ್ ಸಿಗ್ತದೆ. ನೋಡುವ ನೀವ ನಾವ ಅಂತ. ಹಸಿರು ಬಣ್ಣ ಹೊಂದಿರುವ 10 ಹಣ್ಣುಗಳ ಹೆಸರು. ನಿಮಗೆ 30 ಸೆಕೆಂಡ್ಸ್ ಮಾತ್ರ ಟೈಮ್. ಸ್ಟಾರ್ಟ್. ಕಲ್ಲಂಗಡಿ, ಬಟರ್ ಫ್ರೂಟ್, ಮತ್ತೆ 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 ಮೂಸಂಬಿ ಅಲ್ಲ, ಮೂಸಂಬಿ ಹಣ್ಣು, ಕಾಯಿ ಮೂಸಂಬಿ, ಮತ್ತೆ ಕಾಯಿ ಆಪಲ್, ಇದು ಪಪ್ಪಾಯಿ ಕಾಯಿ, ಮತ್ತೆ ಮಾವಿನಕಾಯಿ, ಮಾವಿನಕಾಯಿ, ಬಾಳೆಕಾಯಿ ಕಾಯಿ, ಮತ್ತೆ ಬಾಳೆಕಾಯಿ ಕಾಯಿ, ಬಾಳೆ ಹಣ್ಣಲ್ಲ ಬಾಳೆಕಾಯಿ, ಮತ್ತೆಂತ ಮತ್ತೆಂತ 30 ಸೆಕೆಂಡ್ ಉಂಟಲ್ಲ. 30 ಸೆಕೆಂಡ್ಸ್ ಆಯ್ತು. 27. ಮೆಣಸು, ಅದು ಹಣ್ಣಲ್ಲಲ್ಲ. ಹೋಗ್ಯಾ? ಹೋಯ್ತು ಹೋಯ್ತು. ಇದು ಬೇಕಾಗಿರುವಂತದ್ದು. ಈಗ ಪನಿಷ್ಮೆಂಟ್ ರೌಂಡ್. ನಾನು ಆಗದಿಂದ ಕಾಯ್ತಿರುವಂತಹ ಪನಿಷ್ಮೆಂಟ್ ರೌಂಡ್. ಇದರಲ್ಲಿ ಯಾವ್ದನ್ನ ನೀವು ಚೂಸ್ ಮಾಡ್ತೀರಾ? ವೆರೈಟಿ ಕಲರ್ ಇದೆ ನಿಮಗೆ ಬೇಕಾಗಿ. ನಂಗೆ ಕೆಮ್ಮು ಇದೆ, ಹಾಗಾಗಿ ಶುಂಠಿ. ಎಲ್ಲ ತಿನ್ಬೇಕು. ಶುಂಠಿ ತಿಂತೇನೆ. ನೆಕ್ಸ್ಟ್ ಬೇರೆ ತೆಗಿಸ್ತೇನೆ ನಾನು ಆಗಿದ್ರೆ. ನನಗೆ ಬೇಡ ಅಂತ ಅನ್ಸ್ತದೆ. ನೆಕ್ಸ್ಟ್ 5 ಅಂತ ಹೇಳಿದು ಮೋಸ. ಲಾಸ್ಟ್ 6ನೇದು ನಿಮ್ಗೆ ಲಾಸ್ಟ್ ಇದು 10 ಸೆಕೆಂಡ್ಸ್ ಅಲ್ಲಿ ಮಾತ್ರ ಹೇಳ್ಬೇಕು ನೀವು. ಹಾಗಾದ್ರೆ ಈಸಿ ಇರ್ಬೇಕು. ಚಿಕನ್ ನಲ್ಲಿ ಮಾಡುವಂತಹ 10 ರೆಸಿಪಿ. ಚಿಕನ್ ಚಿಲ್ಲಿ, ಚಿಕನ್ ಪೆಪ್ಪರ್, ಚಿಕನ್ ಬಿರಿಯಾನಿ, ಚಿಕನ್ 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 ತಂದೂರಿ, ಚಿಕನ್ ಟಿಕ್ಕಾ, ಚಿಕನ್ ಕಬಾಬ್, ಚಿಕನ್ ರೋಲರ್, ಲಾಲಿಪಾಪ್. ಆಯ್ತಾ? ಆಯ್ತು ಆಯ್ತು, ನಿಮ್ದು ಆಗ್ಲಿಲ್ಲ, ನೀವು ರಾಂಗ್. ಓ ದೇವ, 10 ಹೆಸರು 10 ಸೆಕೆಂಡ್ ಅಲ್ಲಿ. 10 ಸೆಕೆಂಡ್ ಅಲ್ಲಿ 10 ಹೆಸರು. ಅದ್ರಲ್ಲಿ ಇಡ್ಬೋದಲ್ಲ? ಇಡಿ. ಬೆಳ್ಳುಳ್ಳಿ ಓಕೆ, ಆರೋಗ್ಯಕ್ಕೆ ಒಳ್ಳೇದು. ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದನ್ನೇ ತಗೊಳ್ತೀನಿ ನಾವು. ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದನ್ನೇ ನಾವು ಇಟ್ಟದ್ದು. ಏನು ತೊಂದರೆ ಆಗುವಂಥದ್ದಲ್ಲ. ಅದು ನಿಮ್ಗಿದ್ರು ಮಾರೆ. ಮತ್ತೆ ಅದರಾಗೆ ಜಗಿಲಿಕ್ಕೆ ಆಗ್ತದ? ಓಕೆ, ನಿಮ್ಗೆ 5 ಅಂತ ಹೇಳಿದೆ, ಆದ್ರೂ ಒಂದು 2 ಎಕ್ಸ್ಟ್ರಾ ತೆಗಿಸಿದೆ ಅನ್ಸುತ್ತೆ. ಪರವಾಗಿಲ್ಲ. ಒಂದು ಎಕ್ಸ್ಟ್ರಾ, ಒಂದು ಎಕ್ಸ್ಟ್ರಾ ತೆಗಿಸಿದೆ. ಇನ್ನೊಂದು ಎಕ್ಸ್ಟ್ರಾ ತೆಗಿತೀರಾ? ಓಕೆ, ನೋ ಪ್ರಾಬ್ಲಮ್. ತೆಗಿದೆ. ಹಾಗಿದೆ. ಒಂಥರ ಚೆನ್ನಾಗಿದೆ ಗೇಮ್. ಚೆನ್ನಾಗಿದೆ ಅಲ್ಲ? ಪನಿಷ್ಮೆಂಟ್ ಸಿಗುದಿದ್ರೆ ನಮಗೆ ಚೆನ್ನಾಗಿದೆ. 10 ಸೆಕೆಂಡ್ ಮಾತ್ರ ಕೊಡ್ಬೇಡಿ ಆಯ್ತಾ? 30 ಸೆಕೆಂಡ್ ಕೊಡಿ. ಇಲ್ಲ, ಹಾಗೆಲ್ಲ ಕೊಡ್ಲಿಕ್ಕೆ ಆಗ್ತದ? ಪನಿಷ್ಮೆಂಟ್. ಎನರ್ಜಿ ಬಂತು ಇವಾಗ. ನನಗೆ ಈಗ ಬಾರಿ ಖುಷಿ ಆಗುದು. ಅದ ನಿಮ್ಗೆ ಫಸ್ಟ್ ತೆಗ್ದದೆಲ್ಲ ಸಿಂಪಲ್ ಇತ್ತು. ನಾವು ಅದು ವಾಪಸ್ ರಿಪೀಟ್ ತೆಗಿಬಾರ್ದಾ? ಬೇರೆ ಆಗ್ಬೇಕಾ? ಬೇರೆ ಆಗ್ಬೇಕು. ನೆಕ್ಸ್ಟ್ 30 ಸೆಕೆಂಡ್ಸ್ ಇದೆ ಇದಕ್ಕೆ ನಿಮ್ಗೆ. ರೂಪೇಶ್ ಶೆಟ್ಟಿ ಮೂವಿಯ 3 ಹಾಡು. ಸರ್ಕಸ್ 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 ಒಕ್ಕ. ಅಯ್ಯೋ ಛೇ, ಹಿಂಗೆ ಸಾಂಗ್ ನೆನಪಲ್ಲ ನಿಜ. ನೀವು ಹೊಡ್ಕೊಂಡು ಪೆಟ್ಟು ತಿನ್ನೋದಾದ್ರೆ ಇದೆ. ನಾನು ಅಲ್ಲಿಗೆ ಮುಗಿಸಿದ್ದೆ. ಒಂದು ಸಾಂಗ್ ಉಂಟು ಮಾರೆ. ಸಾಂಗ್ ಉಂಟು ಬರಲ್ಲ. ಖಾಲಿ ಮ್ಯೂಸಿಕ್ ಬರ್ತಾ ಸಾಂಗ್ ನೆನಪಲ್ಲ. ಸಾಂಗ್ ಬೋರ್ಡು. ಅಯ್ಯೋ ದೇವರೇ ಬರಲಿಜ್ಜಿ. ಸಾಂಗ್ ಅವೇ ಸರ್ಕಸ್ ನಂಜಿ ಸಾಂಗ್ ಉಂಟು ಬರಲಿಜ್ಜಿ. ಮರತ್ತನು ಮಾರೆ ಎಂಕ ಅವ್ರ ಅಪ್ಪ ನೆನಪಾಗುದಿಲ್ಲ. ಏನೇ ಪನ್ನತ ನೆನಪಾಗುದಿಲ್ಲ. ಫಸ್ಟ್ ಕುಡಿಲೇಬೇಕಾ? ಕುಡಿಲೇಬೇಕು. ಯಾವ್ದು ಚಂದ ಉಂಟು ಹೇಳಿ? ಆಪ್ಷನೇ ಇಲ್ಲ ನಿಮಗೆ. ಯಾವ್ದು ಚಂದ ಉಂಟು ಹೇಳಿ? ನಿಮ್ಗೆ ಯಾವ್ದು ಚಂದ ಕಾಣ್ತದೆ ಅದನ್ನು ಕುಡಿ. ಇದು ಕಲರ್ ಕಲರ್ ಆಗಿ ಚಂದ ಉಂಟು. ಚಂದ ಉಂಟಾ? ಕುಡಿಬೇಕು ಮಾತ್ರ. ಕಲರ್ ಕಲರ್ ತುಂಬಾ ಚಂದ ಉಂಟು. ನಾನು ಆಗ್ಲೇ ಮುಗಿಸಿದ್ದೆ. ನೀವು ನನಗೆ ಖಾರ ತುಂಬಾ ಇಷ್ಟ. ನಾನು ಆಗ್ಲೇ ಮುಗಿಸಿದ್ದೆ, ನೀವು ಬೇಕು ಬೇಕು. ನನ್ಗೆ ನಾನೇ ಪನಿಷ್ಮೆಂಟ್ ಕೊಟ್ಟಾಗೆ ಆಗಿದೆ. ಇನ್ನೊಂದು ತೆಗಿತೀರಾ? ಬೇಡ ಬೇಡ, ಸಾಕು ಸಾಕು ಸಾಕು. ಓಕೆ, ನಾನು 5ಕ್ಕೆ ಹೇಳಿದ್ದೆ. ತುಂಬಾ ತೆಗಿಸಿದೆ. ಸೊ ಇಲ್ಲಿಗೆ ಇದು ರೌಂಡ್ ಅನ್ನು ಮುಗಿಸುವಲ್ಲ? ಎಸ್, ರೌಂಡ್ ಇಲ್ಲಿಗೆ ಇದು ರೌಂಡ್ ಮುಗಿಸ್ತೇವೆ. ಸೊ ಓಕೆ, ಹೇಗನ್ಸು ಈ ಒಂದು ಗೇಮ್? ಖುಷಿ ಆಯ್ತು. ಖುಷಿ ಆಯ್ತು ಅಷ್ಟೇ. ಖಾರ ಖಾರ ಆಗ್ತುಂಟು. ಮೊದಲನೇದಾಗಿ ತುಂಬಾ ಕಾನ್ಫಿಡೆಂಟ್ ಅಲ್ಲಿ ಇದ್ರಲ್ಲ ನೀವು. ಸಿಗುದಿಲ್ಲ ಅಂತ ಹೇಳಿ ಮರ್ತೋಗುದು ಜಾಸ್ತಿ ನನ್ಗೆ. ಅದಕ್ಕೆ ಮರ್ತೋಗೋಗೆ ನಾವು ಕ್ವಶನ್ಸ್ ಎಲ್ಲ ರೆಡಿ ಮಾಡಿ ಇಡ್ತೇವೆ. ಸೊ ಹೇಗನ್ಸ್ತು ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಬಂದು? ಒಂದು ಗಂಟೆ ತನಕ ನಾವು ಒಂದೊಂದು
ಒಂದ್ ಸ್ವಲ್ಪ ಮಾತುಕತೆ, ಅದಕ್ಕಿಂತ ಜಾಸ್ತಿ ನೀವೊಂದು ಗೇಮ್ಸ್, ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊಂಡ್ರಿ. ನಿಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಶೇರ್ ಮಾಡ್ಕೊಂಡಿರ್ಬೋದು, ಆದ್ರೆ ನಮ್ಮ ಈ ಒಂದು ಚಾನಲ್ ಮೂಲಕ ನೀವು ಕೆಲವೊಂದಷ್ಟು ವಿಷಯಗಳನ್ನ ಹೇಳ್ಕೊಂಡ್ರಿ. ಅಂಡ್ ನಿಮ್ಮ ಚಾನಲ್ ಅಲ್ಲಿ ಶೇರ್ ಮಾಡದ ವಿಷಯ ಕೂಡ ಹೇಳ್ಕೊಂಡಿರ್ಬೋದು ನೀವು ನಮ್ಮ ಚಾನಲ್ ಅಲ್ಲಿ. ಸೊ ಹೇಗನ್ಸ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು. ಒಂದು ಬಿಸಿ ಅಂತ ಲೈಫ್ ಇರ್ತದಲ್ವಾ, ಸೊ ರಿಲ್ಯಾಕ್ಸ್ ಆದಾಗೆ ಆಯ್ತು. ನನ್ಗೆ ನನ್ನ ಇದು ಏನಂತ ಹೇಳಿದ್ರೆ, ಲೈಫಲ್ಲಿ ಯಾವತ್ತು ಬಿಸಿ ಆಗಿರ್ಬೇಕು, ಫ್ರೀ ಆಗಿದ್ರೆ ಏನೇನೋ ಯೋಚನೆಗಳು ಬರ್ತಾ ಇರುತ್ತೆ. ನನ್ಗೆ ಒಂದು ವಿಷಯ ಹೇಳಿಕೆ ಮತ್ತೋಯ್ತು ಈ ಒಂದು ಪ್ರೋಗ್ರಾಮ್ ಅಲ್ಲಿ. ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ನಂಗೆ ಹೇಳಲೇಬೇಕು, ನಂಗೆ ಮೇನ್ ಬೇಕಿದ್ದದೆ ಅದೇ. ಈಗಲೂ ಇದಕ್ಕೂ ಬರ್ಬೋದು, ನಂಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನೆಗೆಟಿವ್ ಕಮೆಂಟ್ಸ್ ಅನ್ನೋದು ಕಾಮನ್ ಆಗಿ ಹೌದು. ಸೊ ನಿಮ್ ಲೈಫ್ ಅಲ್ಲಿ ಆ ನೆಗೆಟಿವ್ ಕಮೆಂಟ್ಸ್ ಯಾತಕ್ಕಾಗಿ ಬರ್ತಾ ಇದೆ, ಯಾಕೋಸ್ಕರ ಬರ್ತಾ ಇದೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಯಾಕೆಂತ ಹೇಳಿದ್ರೆ, ಈಗ ಜಲಸ್ ಪೀಪಲ್ಸ್ ಜಾಸ್ತಿ ಆಗಿದೆ. ಖಂಡಿತ. ಯಾರಾದ್ರೂ ಬೆಳೀತಾ ಇದ್ದಾರೆ ಅಥವಾ ಯಾರಾದ್ರೂ ಒಂದು ಎತ್ತರ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳುವಾಗ, ನಾನು ಆಗ್ಲೇ ಹೇಳಿದಾಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಕುಗ್ಗಿಸೋರು ಜಾಸ್ತಿ ಇರ್ತಾರೆ ಅಂತ. ಸೇಮ್ ಇದು ಕೂಡ, ಈಗ ಅವ್ರಿಗೆ ಏನಾದ್ರು ಹೇಳ್ಬೇಕು ಅಂತಿದ್ದಾಗ ಹೇಳಿಕ್ ಆಗುದಿಲ್ಲ, ಡೈರೆಕ್ಟ್ ಆಗಿ ಬೈಲಿಕ್ ಆಗುದಿಲ್ಲ. ಅದಕ್ಕೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅದಕ್ಕೆ ಕಮೆಂಟ್ ಹಾಕಿದ್ರೆ ಅವರಿಗೆ ಒಂಥರ ಲೈಫ್ ರಿಲ್ಯಾಕ್ಸ್ ಆಗತ್ತೆ. ಅದು ತಪ್ಪು ಅಂತ ಹೇಳಲ್ಲ, ಆದ್ರೆ ಮತ್ತೊಬ್ಬರ ಲೈಫಿಗೆ ಅದು ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದು ಮುಖ್ಯ. ಖಂಡಿತ. ಅಂಡ್ ಏನು ಅಂತ ಹೇಳಿದ್ರೆ, ಅಷ್ಟು ಧೈರ್ಯ ಇದ್ರೆ ಒರಿಜಿನಲ್ ಅಕೌಂಟ್ ಅಲ್ಲಿ ಹಾಕ್ಬೋದಲ್ವಾ, ಅದು ಕೂಡ ನೇರವಾಗಿ ಬಂದು ಹೌದು. ನಾನು ಮೊನ್ನೆ ನೀವು ಹೇಳಿದ್ರಿ ಜೋಡಿ ಕಾಂಪಿಟೇಷನ್ ಇಟ್ಟು ನನ್ನ ಸಬ್ಸ್ಕ್ರೈಬರ್ ಜಾಸ್ತಿ ಆಯ್ತು ಅಂತ, ಅದೇ ಕಮೆಂಟ್ ಅದು ಬಂದಿತ್ತು. ನೋಡಿ, ಇವರು ನಿಮ್ಗೆ ಏನು ಗಿಮಿಕ್ ಎಲ್ಲ ಮಾಡ್ತಿದ್ದಾರೆ, ನಿಮ್ಗೆ ಮೋಸ ಮಾಡ್ತಿದ್ದಾರೆ, ಕಮೆಂಟ್ ಅಂದ್ರೆ ಸ್ಪರ್ಧೆಗಳನ್ನೆಲ್ಲ ಇಟ್ಟು ನಿಮ್ಗೆ ಸಬ್ಸ್ಕ್ರೈಬರ್ಸ್ ಅವರು ಯೂಸ್ ಮಾಡ್ಕೊಳ್ತಿದ್ದಾರೆ. ಅಲ್ಲ, ನಾವೇನಾದ್ರೂ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೇವೆ ಅಂತ ಹೇಳುವಾಗ ಅದಕ್ಕೆ ಬೆನಿಫಿಟ್ ಇಲ್ಲದೆ ನಾವು ಯಾಕೆ ಹಾಕ್ಬೇಕು? ಕಾಂಪಿಟೇಷನ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎನಿ. ಸೊ ಆಗಿರ್ಬೇಕಾದ್ರೆ ಅದಕ್ಕೆ ಕಮೆಂಟ್ ಹಾಕೋದು, ಅದು ಕೂಡ ಅವರ ಪೋಸ್ಟ್ಗೆ ಹೋಗಿ ಕಮೆಂಟ್ ಮಾಡೋದು, 4-5 ಪೋಸ್ಟ್ಗೆ ಕಮೆಂಟ್ ಮಾಡೋದು, ಆ ಥರ ಎಲ್ಲ ತುಂಬಾ ಇರ್ತದೆ. ನನ್ನ ಲೈಫಲ್ಲಿ, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಜಾಸ್ತಿ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಅದನ್ನ ನಾನು ಸ್ವೀಕರಿಸ್ತೇನೆ. ಯಾಕಂತ ಹೇಳಿದ್ರೆ ಅಂತ ಕಮೆಂಟ್ ಬೇಕು. ಆ ಕಮೆಂಟ್ ನೋಡಿದಾಗ ನಾನು ಇನ್ನೂ ಕೂಡ ಮಾಡೋದು ಜಾಸ್ತಿ ಇದೆ ಅಂತ ನನ್ಗೆ ಅನ್ಸುತ್ತೆ. ಮತ್ತೊಂದೇನಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ನಾನು ಬೆಳೀತಾ ಇದ್ದೇನೆ ಅನ್ನೋಂಥದ್ದು ಕೂಡ ಕನ್ಫರ್ಮ್ ಆಗುತ್ತೆ ಕಮೆಂಟ್ ನೋಡಿ. ಹೌದು, ಯಾಕಂತ ಹೇಳಿದ್ರೆ ನಿಮ್ಗೆ ನಿಮ್ ಬಗ್ಗೆ ಗೊತ್ತಿದೆ ಅಂಡ್ ನಿಮ್ಮವರಿಗೆ ನಿಮ್ ಬಗ್ಗೆ ಗೊತ್ತಿದೆ. ಸೊ ಹಾಗಿರುವಾಗ ಈ ನೆಗೆಟಿವ್ ಕಮೆಂಟ್ಸ್ ಅನ್ನೋದಕ್ಕೆ ತಲೆ ಕೆಡ್ಸ್ಕೊಂಡ್ರೆ ಪ್ರಯೋಜನನೇ ಇಲ್ಲ ಅನ್ಸುತ್ತೆ. ಹೌದು. ಸೊ ಹೇಳಿ, ಹೇಗನ್ಸುತ್ತೆ ಕಾರ್ಯಕ್ರಮ? ತುಂಬಾ ಖುಷಿ ಆಯ್ತು. ನಾನು ಆಗ್ಲೇ ಹೇಳಿದಾಗೆ ಒಂದು ರಿಲ್ಯಾಕ್ಸ್ ಫೀಲ್ ಆಯ್ತು. ಮತ್ತೆ ಅದು ಗೇಮ್ಸ್ ಅದು ಇದು ಅಂತೆಲ್ಲ ಖಾರ ಕೂಡ ಆಗ್ತಾ ಇದೆ. ಅಂಡ್ ನಾನು ಈ ಒಂದು ಪ್ಲೇಸಿಗೆ ಎಷ್ಟು ಅರ್ಹಳು ಅನ್ನೋದು ನಂಗೆ ಗೊತ್ತಿಲ್ಲ, ಆದ್ರೆ ಇದೆಲ್ಲ ನಂಗೆ ಮಾಡಿರುವಂತದ್ದು ನನ್ನ ಸಬ್ಸ್ಕ್ರೈಬರ್ಸ್. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಸೊ ಎಲ್ರಿಗೂ ಕೂಡ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂಡ್ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ, ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಯಾವುದೂ ಇಲ್ಲ. ಖಂಡಿತ. ನನಗೆ ಫ್ಯಾಮಿಲಿ ಸಪೋರ್ಟ್ ಜಾಸ್ತಿ ಇದೆ. ಅಂದ್ರೆ ನನ್ನ ತಾಯಿ ಫ್ಯಾಮಿಲಿ ಆಗಿರ್ಬೋದು, ತಾಯಿ ತಮ್ಮ ಆಗಿರ್ಬೋದು, ಅಂಡ್ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಆಗಿರ್ಬೋದು, ನನ್ನ ತಂದೆಯ ಫ್ಯಾಮಿಲಿ ಆಗಿರ್ಬೋದು, ತುಂಬಾ ಸಪೋರ್ಟ್ ಮಾಡ್ತಾರೆ ನಂಗೆ. ಅವರೇ ಕಂಟೆಂಟ್ಗಳನ್ನ ಹೇಳ್ತಾರೆ ನಂಗೆ, ಈ ತರ ಕಂಟೆಂಟ್ ಮಾಡು, ಕ್ಲಿಕ್ ಆಗುತ್ತೆ ಅಂತೆಲ್ಲ. ಅಷ್ಟು ಸಪೋರ್ಟ್ ಮಾಡುವವರು ಸಿಗೋದು ತುಂಬಾ ಕಡಿಮೆ, ಅದು ನನಗೆ ಸಿಕ್ಕಿದೆ. ಸೊ ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಅದೇ ಒಂದು ಹೇಳಿಕೊಟ್ಟು, ನಂಗೆ ಯಾರಾದ್ರೂ ಬೆಳೀತಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಸುಮ್ಮನೆ ಬೆಳೆಯೋದಕ್ಕೆ ಬಿಡಿ. ಅದು ಬಿಟ್ಟು ಹಾಗಂತೆ ಹೀಗಂತೆ ಎಲ್ಲ ರೂಮರ್ಸ್ ಹಾಕಿ ಅವರನ್ನ ಕುಗ್ಗಿಸೋಕೆ ನೋಡಿದ್ರು ಉಂಟಲ್ಲ, ಅವ್ರು ಇನ್ನೂ ಕೂಡ ಬೆಳೀತಾರೆ ಹೊರತು ಕುಗ್ಗೋದಿಲ್ಲ. ಎಸ್, ನೀವು ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಮಾತುಕತೆ ಮಾಡಿದ್ದೀರಾ. ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವಿಷಯವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ನಮಗೋಸ್ಕರ. ಆ್ಯಂಡ್ ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಒಂದು ವಿಷಯಸನ್ನು ತಿಳಿಸ್ತೇವೆ. ಆದಷ್ಟು ಜಾಸ್ತಿ ನಿಮಗೆ ಸಬ್ಸ್ಕ್ರೈಬರ್ಸ್ ಆಗಲಿ, 1 ಲಕ್ಷ ಕೂಡ ದಾಟ್ಲಿ ನಿಮ್ಮ ಚಾನಲ್ಗೆ. ಎಲ್ಲ ಕಡೆಯಿಂದ ವ್ಯೂಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಬರಲಿ. ಆ್ಯಂಡ್ ನಮ್ಮ ಚಾನಲ್ ನೋಡ್ತಿರೋರಿಗೆ ಎಲ್ರಿಗೂ ಕೂಡ ಕೇಳ್ತಾ ಇದ್ದಾನೆ. ಸೊ ವಿಜೆ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅವ್ರು ಹಾಕುವಂತಹ ಒಂದಷ್ಟು ಕೆಲವಷ್ಟು ವಿಡಿಯೋಸ್ ಇದೆ. ಸೊ ಎಲ್ಲವನ್ನು ಕೂಡ ನೋಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮೊದಲಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡಿ, ನನ್ನನ್ನು ಕೂಡ ಸ್ವಲ್ಪ ಜಾಸ್ತಿ ಎನರ್ಜಿ ಬರುವಾಗೆ ಮಾಡಿ, ಸ್ವಲ್ಪ ಖಾರ ಎಲ್ಲ ತಿನ್ನಿಸಿ, ಒಂದಷ್ಟು ತರಲೆಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೀಕ್ಷಕರು, ಇದಾಗಿತ್ತು ಈ ಹೊತ್ತಿನ ವಿಶೇಷ ಯೂಟ್ಯೂಬ್ ಸ್ಟಾರ್ಸ್ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.